ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃ ದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಏಪ್ರಿಲ್ 2026 ಬುಧವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಹಸ್ತಾ ನಕ್ಷತ್ರ, ಹರ್ಷಣ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ವೇದವ್ಯಾಸರ ಜಯಂತಿ. ವೇದಗಳನ್ನು ಭಾಗ ಮಾಡಿ ತುಂಬ ಒಂದು ಖುಷಿಯಾದ ಸುದ್ದಿ. ಉತ್ತರ ಪ್ರದೇಶದಲ್ಲಿ ಮೊನ್ನೆ ಒಂದು 10,000 ಜನ ಪರಿವರ್ತನೆ ಆಗಿದ್ದಾರೆ. ಎಲ್ಲೋ ನಾವು ಹೇಳ್ತಿರ್ತೇವೆ ಜಾತಿ ಇನ್ನೊಂದು, ವೈದಿಕರ ಹತ್ರಕ್ಕೆ ಸೇರಿಸಲ್ಲ. ವೈದಿಕರು ಏನಕ್ಕೆ ಇನ್ನೊಬ್ರ ಹತ್ರ ಬರೋಲ್ಲ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ತುಂಬಾ ತಿಳಿದವನಿಗೆ ಭಯ. ನಾವು ಜಗಳಕ್ಕೆ ಹೋಗಲ್ಲ, ಈ ಜಗಳ ಮಾಡಿದ್ರೆ ಏನಾಗುತ್ತೆ, ಏನೇನು ಸಮಸ್ಯೆಗಳು ಉದ್ಭವಿಸುತ್ತೆ, ವಾದ ಮಾಡ್ಲಿಕ್ಕೆ ಹೋಗಲ್ಲ. ತುಂಬಾ ತಿಳಿದವ, ತುಂಬಾ ಶಕ್ತಿ ಇರೋನು ಅಷ್ಟೇ. ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಏನಕ್ಕೆ ಅಂತ. ಆದ್ರೆ ಅದನ್ನ ಏನ್ ಮಾಡ್ತಾರೆ ತುಂಬಾ ಜನ, ಇವನ ಅಹಂಕಾರ ಕಾಣೋ, ಇವನ್ ನಮ್ಮನ್ನ ದೂರ ಇಟ್ಟಿದ್ದಾನೆ, ಅಸ್ಪೃಶ್ಯತಾ ಭಾವದಿಂದ ಇಟ್ಟಿದ್ದಾನೆ ಅಂತ. ನೋಡಿ, ಉತ್ತರ ಪ್ರದೇಶದಲ್ಲಿ 10,000 ಮಂದಿಗೂ ಮೇಲ್ಪಟ್ಟು ಅಸ್ಪೃಶ್ಯರು ಅಂತ ಏನ್ ಮಾತಾಡ್ತಿದ್ರು. ಯಾರೂ ಅಸ್ಪೃಶ್ಯರಿಲ್ಲ ಮಕ್ಕಳೇ. ಭಗವಂತನ ಮುಂದುಗಡೆ, ತಂದೆ ತಾಯಿಯ ಮುಂದುಗಡೆ, ನಿಜವಾದ ಒಬ್ಬ ವೈದಿಕ ಗುರುವಿನ ಮುಂದುಗಡೆ ಯಾರೂ ಅಸ್ಪೃಶ್ಯರಲ್ಲ. ನಾವು ನಮ್ಮಲ್ಲಿ ಅಂಥದ್ದೊಂದು ತಪ್ಪಾದ ಭಾವನೆ ಹಾಕೋಬಿಟ್ಟಿದೆ. ನಾವು ಸ್ವಲ್ಪ ಭಯಪಡ್ತೇವೆ. ನಮ್ಮ ಆಲೋಚನಾ ವಿಧಾನಗಳು ಬೇರೆ. ಈಗ ಕೆಲವರು ಬರ್ತಾರೆ, ಗುರುಗಳೇ ನಮಗೆ ಒಂದು ಕೆಟ್ಟ ಕನಸು ಬಂದ್ಬಿಟ್ಟಿತ್ತು. ಏನೋ ಇದು, ಈ ವಿದ್ಯೆ, ರಾಜಪಟ್ಟ, ದೇವಪಟ್ಟ, ಗುರುಪಟ್ಟ, ಆಡಳಿತ ಪಟ್ಟ ಅನ್ನತಕ್ಕಂಥದ್ದನ್ನ ಗಮನ ಕೊಡ್ಲಿಕ್ಕೆ ಒಂದು ಶಕ್ತಿ, ಇದು ಶಕ್ತಿ ಸಾಧನ, ವಿಶೇಷ ಸಾಧನ. ನನ್ನ ಮಗ ರಾಜ ಆಗ್ತಾನ, ಇಲ್ಲ ಮಂತ್ರಿ ಆಗ್ತಾನ, ಸೇನಾಪತಿ ಆಗ್ತಾನ, ಗುರು ಆಗ್ತಾನ, ಕಾಪಾಡುವಂತ ವೃತ್ತಿ ಯಾವ್ದು ಮಾಡ್ತಾನೆ, ಇವುಗಳನ್ನೇ. ನನ್ನ ಮಗ ಬಿಟ್ಟು ಹೋಗ್ಬಿಟ್ಟ, ಮಗಳು ಬಿಟ್ಟು ಹೋಗ್ಬಿಟ್ಲು, ಮದುವೆ ಮುರಿದು ಹೋಯ್ತು, ಇಂಥ ವಿಚಾರಗಳು ಸಾಮಾನ್ಯರಾಗಿ ಕೇಳೋದು. ನೀವು ನಂಬಲ್ಲ, ತುಂಬಾ ದೊಡ್ಡವರ ಜೊತೆಲಿ ಕುಳಿತಿದ್ದೇನೆ, ಸಮಸ್ಯೆ ಅವ್ರಿಗೂ ಉಂಟು. ನಮ್ಮ ಯಜಮಾನ್ರಿಗೆ, ನಮ್ಮ ಪತ್ನಿಗೆ ದಿಢೀರಂತ ಅಸ್ವಸ್ಥತಾ ಆಗಿದೆ, ಏನ್ ಎಚ್ಚರಿಕೆ ತಗೋಬೇಕು ಹೇಳಿ ಅಂತಾರೆ. ಅದರಲ್ಲಿ 108 ಅರ್ಥಗಳುಂಟು. ನನ್ನ ಧರ್ಮ ಪತ್ನಿ ಉಳಿತಾಳ ಇಲ್ವಾ? ಒಬ್ರು ಇತ್ತೀಚೆಗಷ್ಟೇ ತುಂಬಾ ದೊಡ್ಡ ದಣಿಗಳು, ವಿದ್ಯಾಸಂಸ್ಥೆಯ ದಣಿಗಳು, ಅದು ಬೇರೆಯೇ ಲೆಕ್ಕ. ಅಂತಾರಾಷ್ಟ್ರೀಯ ಎಜುಕೇಶನಲ್ ಸೊಸೈಟಿ ಎಲ್ಲ ಕನೆಕ್ಟ್ ಆಗಿದ್ದಾರೆ. ಅವ್ರು ಕೇಳಿದ್ ಒಂದೇ ಮಾತು, ಇನ್ನು ಎಷ್ಟು ದಿನಕ್ಕೆ ನಾವು ರೆಡಿ ಆಗಬೇಕು ಗುರುಗಳೇ ಹೇಳಿ. ಅವರ ಪತ್ನಿ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಡಾಕ್ಟರ್ಸ್ ಹ್ಯಾಸ್ ಸೆಡ್ ಔಟ್ ಆಫ್ ಸಿಲೆಬಸ್ ಅಂತ. ಇದಕ್ಕೇನ್ ಪರಿಹಾರ ಮಾಡ್ಬೇಕು, ಏನ್ ಪೂಜೆ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಅವ್ರೇನು ಕೇಳಲಿಲ್ಲ. ಶಾಂತಿಯಾಗಿ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು, ಎಷ್ಟು ದಿನ ಅಂತ. ಅಳಲಿಲ್ಲ. ದ ಜರ್ನಿ ಶುಡ್ ಬಿ ಹ್ಯಾಪಿ ಅಂತ ಹೇಳ್ಬಿಟ್ಟು. ಒಬ್ಬ ಧೈರ್ಯವಂತ ವ್ಯಕ್ತಿ ತುಂಬಾ ಜನ ಗೊತ್ತಿಲ್ಲ ಯಾರು ಅಂತ. ಒಬ್ಬ ಧೈರ್ಯವಂತ ವ್ಯಕ್ತಿ, ಪ್ರಪಂಚದ ಅತ್ಯಂತ ದೊಡ್ಡ ಧೈರ್ಯವಂತ ವ್ಯಕ್ತಿ ಯಾರು ಅಂದ್ರೆ, ಅವನನ್ನ ಜೀವನ ತುಂಬಾ ಹೊಡೆದಿರುತ್ತೆ, ತುಂಬಾ ಮೋಸ ಮಾಡಿರುತ್ತೆ, ತುಂಬಾ ಕಿತ್ಕೊಂಡಿರುತ್ತೆ, ತುಂಬಾ ತನ್ನವರೇ ತಿಂದಾಕ್ಬಿಟ್ಟಿರ್ತಾರೆ, ತನ್ನ ಸುತ್ತಮುತ್ತಲಿರೋರೇ ಬಿರುಗಾಳಿ ತುಂಬಿಸ್ಬಿಟ್ಟಿರ್ತಾರೆ. ಎಲ್ಲ ಹೋಗಿದ್ರು
ನಾನು ಚೆನ್ನಾಗಿದ್ದೀನಿ ಅಂತನಲ್ವಾ, ಅವನೇ ಪ್ರಪಂಚದ ಅತ್ಯಂತ ದೊಡ್ಡ ಧೈರ್ಯಶಾಲಿ. ನಾನು ಅವ್ರ ಹತ್ರ ಅದನ್ನ ನೋಡಿದೆ, ಕಿತ್ಕೊಬಿಟ್ಟಿದೆ. ಒಂದು ಕಾಲಘಟ್ಟದಲ್ಲಿ 0 ಇಂದ ಎದ್ದಂತ ಒಂದು ವ್ಯಕ್ತಿ, ಅಲ್ಲೂ ಒಂದು ಸಣ್ಣ ಟ್ಯೂಷನ್ ಸೆಂಟರ್. ಮಕ್ಕಳಲ್ಲಿ ಇವತ್ತು ನಿಜವಾಗ್ಲೂ ಹೇಳ್ತಾನೆ, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಾಗಿದೆ, ಮಕ್ಕಳ ಮೇಲೆ ಗಮನವೇ ಇಲ್ಲ. ಸಂಸ್ಕಾರ ಇರ್ಬೋದು, ಸಮಾಜದಲ್ಲಿ ಹೇಗೆ ಬದುಕೋದು ಅನ್ನೋದಿರ್ಬೋದು, ನಾಳೆ ಸಮಸ್ಯೆಗಳು ಬಂದ್ರೆ ಹೇಗೆ ಎದುರಿಸ್ಬೇಕು, ಆ ಛಾತಿ ಹೇಗೆ ಬೆಳೆಸೋದು. ಒಬ್ಬ ಶಿವಾಜಿ ಮಹಾರಾಜ್, ಒಬ್ಬ ಸಂಗೊಳ್ಳಿ ಮಹಾರಾಜ್, ಒಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ, ಒಬ್ಬ ಲಕ್ಷ್ಮೀಬಾಯಿ, ಒಂದು ಜಯಲಲಿತಾ, ಒಂದು ಇಂದಿರಾ ಗಾಂಧಿ. ಎಸ್, ಎಲ್ಲರಲ್ಲೂ ಅಲ್ಲೊಂದು ನಾಯಕ ಗುಣಗಳಿದೆ. ಒಂದು ಯಡಿಯೂರಪ್ಪಾಜಿ, ಒಂದು ಸಿದ್ದರಾಮಯ್ಯಜಿ, ಒಂದು ದೇವೇಗೌಡಜಿ, ಎಲ್ಲರಲ್ಲೂ ಒಂದು ಶಕ್ತಿ ಇದೆ ನೋಡಿ. ಅವ್ರಿಗೆ ಸಮಸ್ಯೆಗಳಿಲ್ಲ, ನಿತ್ಯ ಸಮಸ್ಯೆಗಳು ಅನ್ನೋದು ಅವ್ರಿಗೊಂದು ಮೂಟೆ. ಅವ್ರ ಕುಟುಂಬದಲ್ಲಿದೆ, ಅವರ ಒಂದು ಬದುಕಿನಲ್ಲಿದೆ. ನೀವು ನೋಡಿ ಅವ್ರ ಹತ್ರ ಕುಳಿತು ನೋಡಿ, ಚಲ್ಲಾಚದರ ಮಾಡಿಬಿಟ್ಟಿರ್ತಾರೆ. ಬೆದರಿರೋದಾಗಲಿ, ಕುಗ್ಗಿರೋದಾಗಲಿ, ಎಲ್ಲ ಕಡೆಯಿಂದಲೂ ಹಪ್ಪಳ ಮಾಡಿಬಿಟ್ಟಿರ್ತಾರೆ. ನಾನು ಚೆನ್ನಾಗಿದ್ದೀನಿ ಅಂತ. ಇವರು ಹಾಗೆ 0 ಇಂದ ಆ ಒಂದು ಸಣ್ಣ ಟ್ಯೂಷನ್ ಸೆಂಟರ್ ಆರಂಭ ಮಾಡಿದವರು 50 ಮಕ್ಕಳಾದ್ರು. ಆ ಮಕ್ಕಳ ಮೇಲೆ ಗಮನ, ಆ ಮಕ್ಕಳು ಬೆಳವಣಿಗೆ. ತಮಾಷೆ ಏನಂದ್ರೆ, ಅವರು ಕಾನ್ಸಂಟ್ರೇಷನ್ ಮಾಡಿದ್ದೆ ಎಂತ ಮಕ್ಕಳನ್ನ ಗೊತ್ತಾ, ತುಂಬಾ ಬುದ್ಧಿವಂತ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ಹೇಳಿದ್ದೆ, ಅರೆ ಬುದ್ಧಿವಂತ ಮಕ್ಕಳು ಎಲ್ಲಿದ್ರು ಓದ್ಕೋತಾರೆ ಗುರುಗಳೇ, ಎಲ್ಲಿದ್ರು ಬದುಕ್ತಾರೆ. ಅವ್ರು ಎಲ್ಲಿದ್ರು ಸಮಯ ಸಿಕ್ಕರೆ ಓದ್ಕೊಂಡು ಅವ್ರು ಪಾಸ್ ಆಗ್ತಾರೆ, ರ್ಯಾಂಕ್ ಹೊಡಿತಾರೆ. ಫೇಲ್ ಆಗೋ ಮಕ್ಕಳನ್ನ ಕರ್ಕೊಂಡು ಬಂದೆ, ಹುಡುಕಿ ಹೋಗಿ ಒಂದು 10 ಮಕ್ಕಳು ಅವರನ್ನ ಪಾಸ್ ಮಾಡಿಸ್ತಾರೆ. ಆ ರೀತಿ ಅವರಲ್ಲಿ ಏನು ಆ ಒಂದು ಫೋಕಸ್ ಕಡಿಮೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಬೇಕಾದ ಭಾಷೆಯಲ್ಲಿ ತಿಳಿಸ್ಕೊಟ್ಟೆ. ಒಂದೊಂದು ಮಗುವಿಗೆ ಒಂದೊಂದು ಆಲೋಚನಾ ವಿಧಾನ. ಆಡೋ ಮಗು, ತುಂಟುತನದ ಮಗು, ಫೋಕಸ್ ಇಲ್ಲದ ಮಗು, ಬೇರೆ ಬೇರೆ ಇದೆ. ಅವರ ಇಂಟ್ರೆಸ್ಟ್ ಅನ್ನೇ ತಗೊಂಡು ಆ ಇಂಟ್ರೆಸ್ಟ್ ಮೂಲಕ ಅವ್ರಿಗೆ ಹೇಗೆ ಕಲಿಸ್ಬೇಕು ಅಂತ ಕಲಿಸ್ದೆ. ಆ 10 ಮಕ್ಕಳು ತಂದೆ ತಾಯಿ ಹೋಗಿ 100 ಮಕ್ಕಳು ಹೇಳಿದ್ದಾರೆ, 100 ಮಕ್ಕಳು ಆಗ್ಬಿಟ್ರು. ಆ 100 ಮಕ್ಕಳು 1000 ಮಕ್ಕಳಾಗ್ಬಿಟ್ಟು ದೆನ್ ಇಟ್ ಹ್ಯಾಸ್ ಬಿಕಮ್ ಎ ಓಷನ್. ಇವತ್ತಿಗೂ ನನ್ನ ಒಂದು ಸಿಬ್ಬಂದಿಗೆ, ಟೀಚರ್ಸ್ಗೆ ಕಲಿಸುವಂಥದ್ದು ಏನು ಗೊತ್ತಾ, ಆ ಮಗು, ಆ ಮಕ್ಕಳನ್ನು ಹೇಗೆ ಲಾಲನ ಪಾಲನ ಎಲ್ಲ ಮರೆತು ನಮ್ಮ ಹತ್ರ 8 ರಿಂದ 9 ಗಂಟೆ ಒಪ್ಸಿರ್ತಾರೆ ತಂದೆ ತಾಯಿ. ಆ ಮಕ್ಕಳನ್ನ ಶಿಕ್ಷಿಸೋದು, ರೂಪಿಸುವುದು, ತಿದ್ದುವುದು, ಆಡಿಸುವುದು, ಲಾಲಿಸುವುದು, ಪಾಲಿಸುವುದು, ಆ ಮಕ್ಕಳನ್ನ ಕುಣಿಸುವುದು, ತಿನ್ನಿಸೋದು ಎಲ್ಲ ನಮ್ಮ ಕೈಯಲ್ಲೇ ಇರೋದು. ನಮ್ಮ ಹತ್ರನೇ ಅವ್ರು ಕಲಿಯೋದು. ಆ ಶಿಕ್ಷಣ ಅನ್ನೋದು ಬರೀ ವಿದ್ಯೆ ಅನ್ನೋದು ಪುಸ್ತಕದ ಬದನೆಕಾಯಿ ಆಗಬಾರದು. ಅವರು ನಾಳೆ ಪುಸ್ತಕ ಅನ್ನೋದು ಒಂದು 10 ರಿಂದ 15%, ಅದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ಕೊಡಿಸೋದು ಇನ್ನೊಂದು 10 ರಿಂದ 15% ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಬಟ್ 70% ಜೀವನವನ್ನ ಕಲಿಸೋದನ್ನ ತುಂಬಾ ನಾವು ಇಂಪಾರ್ಟೆನ್ಸ್ ಕೊಟ್ವಿ. ಆ ಮಕ್ಕಳಲ್ಲಿ ಬದಲಾವಣೆ ಬಂದ್ಬಿಡ್ತು, ಅವ್ರ ತಂದೆ ತಾಯಿಲಿ ಬದಲಾವಣೆ ಬಂದ್ಬಿಡ್ತು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ರೆ ಅವತ್ತು ಓಡ್ಬೇಕಾದ್ರೆ ಆ ಪುಟ್ಟ ಜೀವವನ್ನ ದಣಿಸಿದ್ದಾರೆ, ಚುಚ್ಚಿದ್ದಾರೆ, ಗಾಯ ಮಾಡಿದ್ದಾರೆ, ನಾನಾ ರೀತಿ. ಆವತ್ತು ಸಾಥ್ ಕೊಟ್ಟಿದ್ದು ಅವರ ಧರ್ಮಪತ್ನಿ. ಇವತ್ತು ಆಕೆ ಕೂಡ ಮಲಗ್ಬಿಟ್ಟಿದೆ. ಕೇಳಿದ ಪ್ರಶ್ನೆ ಏನ್ ಗೊತ್ತಿಲ್ಲ ನನ್ನ ಹತ್ರ, ಎಷ್ಟು ದಿನಕ್ಕೆ ನಾವು ರೆಡಿ ಆಗ್ಬೇಕು ಅಂತ. ನಾ ಹೇಳಿದ ಒಂದೇ ಮಾತು, 7, 14, 21 ಸಿದ್ಧತೆ ಮಾಡ್ಕೊಳ್ಳಿ. ಒಂದು 11 ಇಲ್ಲ ಅಂದ್ರೆ ಒಂದು 16 ರುದ್ರಂ ಇದ್ ಮಾಡ್ಕೊಳ್ಳಿ, ನೆಮ್ಮದಿಯಾಗಿ ಹೋಗ್ಲಿಪ್ಪ. ಅಮ್ಮ ತುಂಬಾ ಸೋತಿದೆ, ದೈಹಿಕವಾಗಿ ಬಳಲ್ಬಿಟ್ಟಿದೆ, ಶಿ ಇಸ್ ಗಾನ್ ಔಟ್ ಆಫ್ ಕಂಟ್ರೋಲ್. ನನ್ನ ಮಾತು ಕೇಳಿ ಅಂದಿದ್ದೆ. ಕಣ್ತುಂಬ ನೀರು ಆ ವ್ಯಕ್ತಿ, ಕಣ್ತುಂಬ ನೀರು. ಡಾಕ್ಟರ್ ಹೇಳಿರೋದು ಅದೇ ಗುರುಗಳೇ, 6 days ಅಂತ ನೀವು 7 ದಿನ ಹೇಳಿದ್ದೀರಿ. ಯಾವ ವ್ಯಕ್ತಿ ತುಂಬಾ ಅತ್ಯಂತ ದೊಡ್ಡ ಧೈರ್ಯಶಾಲಿ ಯಾರು ಗೊತ್ತಾ? ಮೇಲಿಂದ ಮೇಲೆ ಮೋಸ, ಮೇಲಿಂದ ಮೇಲೆ ನೋವು, ಮೇಲಿಂದ ಮೇಲೆ ಗಾಯ ಬಿದ್ರು ಕೂಡ ಹಮ್ ಟೀಕ್ ಹೈ, ಸಬ್ ಕುಚ್ ಚಲ್ ರಹಾ ಹೈ, ಸಬ್ ಕುಚ್ ಚಲ್ ರಹಾ ಹೈ ಅಂತನಲ್ವಾ. ಅವನಿಗೆ ಮೀರಿದ ಶಕ್ತಿಶಾಲಿ ವ್ಯಕ್ತಿ ಯಾರೂ ಇಲ್ಲ, ಯಾರೂ ಇಲ್ಲ. ನಾನು ನೋಡಿದ್ದೇನೆ ಅಂಥವ್ರನ್ನ. ನಾನು ಅವ್ರ ಜೊತೆಲಿ ಈ ವಿದ್ಯೆ ಕರ್ಕೊಂಡು ಹೋಗಿ ನಿಲ್ಸಿದೆ. ಜೀವನದಲ್ಲಿ ಧೃತಿಗೆಡಬೇಡಿ ಮಕ್ಕಳೇ. ತುಂಬಾ ಜನ ಇವತ್ತು ಏನಕ್ಕೆ ವ್ಯಾಸರ ಬಗ್ಗೆ ಬರ್ತೇನೆ ಅಂದ್ರೆ, ವ್ಯಾಸರಿಗೂ ಇಂಥದ್ದೇ ನಡೆದಿದೆ, ಇಂಥದ್ದೇ ಎಳೆದಾಟ ಆಗಿದೆ. ಅವರು ಹುಟ್ಟೇ ಒಂದು ನೋವು,
ಹೀನ ಕುಲದವನು ಇತ್ತು ಅವತ್ತಿಗೂ. ಆದರೆ ವೇದಗಳನ್ನೇ ವಿಭಾಗ ಮಾಡುವಷ್ಟರ ಮಟ್ಟಕ್ಕೆ ಬೆಳೆದು ನಿಂತ ಕೃಷ್ಣದ್ವೈಪಾಯನರು, ಪರಾಶರ ಮಹರ್ಷಿಗಳ ಮಗ. ತಿಳ್ಕೋಬೇಕು ನಾವು. ಅದಕ್ಕೆ ಹೇಳ್ತಿರ್ತೇವೆ, ಕೆಲವು ಗುರು ಮೂಲ ತೀರಾ ಕೆದಕ್ಲಿಕ್ಕೆ ಹೋಗ್ಬಾರ್ದು. ನದಿ ಮೂಲ, ಕೆಲವು ತುಂಬಾ ದೊಡ್ಡ ಸಾಧಕರ ಮೂಲ, ಅಲ್ಲೊಂದಿರುತ್ತೆ ವಿಶೇಷ ಶಕ್ತಿ. ನಮಗೇನ್ ಗೊತ್ತಾ, ಅವ್ರ ವೀಕ್ನೆಸ್ ತಿಳ್ಕೊಳ್ಳೋದು, ಅವ್ರ ನೆಗೆಟಿವ್ ತಿಳ್ಕೊಳ್ಳೋಕೆ ಹೋಗೋದು. ನಾವಿವತ್ತು ವೇದಗಳು ವಿಭಾಗ ಮಾಡಿರೋ ವೇದವ್ಯಾಸನ ತಗೋಬಿಟ್ರೆ ಅವ್ರ ತಾಯಿ ಯಾರು ಯೋಚನೆ ಮಾಡಿ ನೋಡಿ. ಸತ್ಯವತಿ ದೇವಿ. ಸತ್ಯವತಿ ದೇವಿ ಯಾರು? ವಿಶೇಷವಾಗಿ ಧೃತರಾಷ್ಟ್ರರಿಗೆ ಅಮ್ಮ. ಯೋಚನೆ ಮಾಡಿ ನೋಡಿ. ಧೃತರಾಷ್ಟ್ರರಿಗೆ ಅಜ್ಜಿ, ಪಾಂಡವರಿಗೆ ಮಹಾ ಅಜ್ಜಿ. ಯೋಚನೆ ಮಾಡಿ ನೋಡಿ. ಎಲ್ಲೋ ಮತ್ಸ್ಯರಾಜ, ಆ ಒಂದು ಮತ್ಸ್ಯ ಕುಲದಲ್ಲಿ ಮೀನು ಹಿಡಿತಾರಲ್ವಾ, ಬೆಸ್ತರ ಕುಟುಂಬದಲ್ಲಿ ಹುಟ್ಟಿದಂತ ತಾಯಿ ಜೀವ. ದಾಸರಾಜನ ಮಗಳು. ಅಲ್ಲೊಂದು ಪುಟ್ಟ ಶಾಪ, ಅಲ್ಲೊಂದು ಹುಟ್ಟಬೇಕಿತ್ತು, ಅಲ್ಲೊಂದು ಪುಣ್ಯಾತ್ಮ ಭಾಗವತೋತ್ತಮ. ನಾವು ಹಂಗೆಲ್ಲ ಹುಡುಕ್ತೇವೆ. ಅವನು ಶೂದ್ರನ ನೋಡಿ. ವೈದಿಕರಾಗಲಿಕ್ಕೆ ಯಾವುದೇ ಜಾತಿ ಬೇಕಿಲ್ಲ, ಯಾವುದೇ ಧರ್ಮ ಬೇಕಿಲ್ಲ. ನಾನು ಅದನ್ನ ಯಾವಾಗ್ಲೂ ಹೇಳ್ತೇನೆ. ಮೊನ್ನೆ ಕೂಡ ಒಂದು ಅನ್ಯ ಧರ್ಮವೇ, ಆ ಸುಲ್ತಾನ ಬೇಗಂ ಬಂದಾಗ ನಾನು ಹೇಳಿದ ಮಾತದು, ಮೇಡಮ್ ವಾಟ್ ಆರ್ ಯು ನೋ ಅಂದೆ. ಎಸ್, ಆ ಮಗು ಎಲ್ಲಿ ಕುತ್ಕೊಂಡ್ ಬಿಟ್ಟಿದ್ದೀರಿ? ನಿಮ್ಮಲ್ಲ ಬೇರೆ ಅಲ್ಲ, ನನ್ನ ರಾಮ ಬೇರೆ ಅಲ್ಲ, ದಯಮಾಡಿ ಹೆಜ್ಜೆ ಇಡಿ ಅಂತ. ನಾವು ಈ ರೀತಿದು ಒಂದು ತುಂಬಿಸ್ಕೊಬಿಟ್ಟಿದ್ದೇವೆ. ಇದನ್ನ ಕೆಲವು ವ್ಯಕ್ತಿಗಳು ರಾಜಕೀಯ ಲಾಭ ಮಾಡ್ತಿದ್ದಾರೆ. ಅವರ ಬೆಳವಣಿಗೆ ಮಾಡ್ಲಿಕ್ಕೆ ಏನೋ ಮಾಡ್ತಿದ್ದಾರೆ. ಅವರ ಹೆಸರು ಪಡಿಲಿಕ್ಕೆ ಯಾರು ಇರೋಲ್ಲ. ಇಲ್ಲಿ ನೆನಪಲ್ಲಿಟ್ಕೊಳ್ಳಿ, ಇಲ್ಲಿ ಯಾರು ಇರೋಲ್ಲ. ಮೊನ್ನೆ ಅದೇ ಖುಷಿ ಆಗಿದ್ದು. ನಾವು ಏನಕ್ಕೆ ವೈದಿಕರು ಭಯ ಪಡ್ತೀವಿ ಅಂದ್ರೆ, ತುಂಬಾ ತಿಳಿದವ ಜಗಳಕ್ಕೆ ಹೋಗಲ್ಲ ನೋಡಿ, ಸೈಲೆಂಟ್ ಆಗಿ ಎದ್ಬಿಡ್ತಾನೆ. ತುಂಬಾ ಶಕ್ತಿ ಇರೋ ಕಾಣಿಸ್ಕೊಳ್ಳೋದೇ ಇಲ್ಲ. ನೀವು ಗಮನಿಸಿದಿರ, ಮುಖೇಶ್ ಅಂಬಾನಿ ಬಂದು ವಿಧವಾದ ವಾಚ್ಗಳು ಹಾಕೊಂಡು, ರೋಲ್ಸ್ ರಾಯ್ಸ್, ಟಾಟಾ ಆಗಲಿ, ಗೌತಮ್ ಅದಾನಿ ಆಗಲಿ, ಅಂಬಾನಿ ಆಗಲಿ, ಬಿರ್ಲಾ, ಕುಮಾರ ಮಂಗಲಂ ಬಿರ್ಲಾ ಪ್ರಪಂಚದ ನಂಬರ್ 1 ಚಾರ್ಟರ್ಡ್ ಅಕೌಂಟೆಂಟ್, ರಿಚೆಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಅಂದ್ರೆ ಕುಮಾರ ಮಂಗಲಂ ಬಿರ್ಲಾ ಒಬ್ರೆ. ಪ್ರಪಂಚದಲ್ಲಿ ಟಫೆಸ್ಟ್ ಎಕ್ಸಾಮ್ CA ಪಾಸ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ. ಅಂತ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿರೋದು. ಆ ದೌಲತ್ ಇದೆ, ಹೆಸರಿದೆ, ಬ್ಯಾಕ್ ಗ್ರೌಂಡ್ ಇದೆ. ಏನಕ್ರಿ ಓದ್ಬೇಕು ಅವರು? ಯಾಕ್ರಿ ಓದ್ಬೇಕು ಅವರು? ಅಂತ ಓದ್ ಏನಕ್ಕೆ ಬೇಕು? 100 ಅಲ್ಲ 10,000 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಷ್ಟು ಸಾಮರ್ಥ್ಯ, ಶಕ್ತಿ ಅವ್ರಿಗಿರುತ್ತೆ. ಆದ್ರೂ ಕೂಡ ಓದಿರೋದು ನೋಡಿ ಆ ಪುಣ್ಯಾತ್ಮ. ಎಲ್ಲೂ ತೋರಿಸ್ಕೊಂಡಿಲ್ಲ, ಕುಣಿದಾಡಿಲ್ಲ, ಜಿಗದಾಡಿಲ್ಲ. ನಂಬರ್ಸ್ ಮ್ಯಾನ್ ಅಂತ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಂದ್ರೆ ತೋರಿಸ್ಕೊಳ್ಳೇ ಇಲ್ಲ. ಬೇಡ, ಅಮಿತ್ ಶಾ ಜಿ ತಗೊಳ್ಳಿ, ನಂಬರ್ಸ್ ಮ್ಯಾನ್, ನಂಬರ್ 2 ಇವತ್ತು ಅವರು ಚಾರ್ಟರ್ಡ್ ಅಕೌಂಟೆನ್ಸಿನಲ್ಲಿ ಮೋಸ್ಟ್ ಪವರ್ಫುಲ್ ಮ್ಯಾನ್. ಇವತ್ತು ನಮ್ಮ ಸರ್ಕಾರದಲ್ಲಿ 2nd ಪ್ಲೇಸ್ ಅಲ್ಲಿ ಇದ್ದಾರೆ. ಈ ಸಿಟ್ಸ್ ಬಿಹೈಂಡ್. ಯೋಚನೆ ಮಾಡಿ ನೋಡಿ, ಗೃಹ ಮಂತ್ರಿ ಎಲ್ಲಾದ್ರೂ ತುಂಬಾ ತಿಳಿದವ ಹಿಂದಕ್ಕೆ ನಿಂತ್ಕೊಬಿಡ್ತಾರೆ. ಹೆಚ್ಚು ಕಾಣಿಸ್ಕೊಳ್ಳಲ್ಲ, ಬರಲ್ಲ, ಮುಂದಕ್ಕೆ ಬರಲ್ಲ, ಹೇಳ್ಕೊಳ್ಳಲ್ಲ. ಆ ವೈದಿಕತೆಯ ಎತ್ತರ ಅಂದ್ರೆ ವಿದ್ಯೆಯ ಎತ್ತರ, ಜ್ಞಾನದ ಎತ್ತರ. ಅದನ್ನೇ ವೇದವ್ಯಾಸರು ಹೇಳ್ಕೊಟ್ಟಿದ್ದು. ವಿದ್ಯೆಯಿಂದ ಸಕಲವನ್ನು ಪಡೆಯಬಹುದು ಅಂತ ಒಂದು ಅಂಬೇಡ್ಕರ್ ಅವರಿಗೆ, B.R. ಅಂಬೇಡ್ಕರ್ ಅವರಿಗೆ ಒಮ್ಮೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವರಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾನೆ. ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ, ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ಕೊಡ್ಲಿಕ್ಕಾಗುತ್ತಾ ಅಂತ. ನಾನು ಮಾಡ್ತೇನೆ ಅಂತ. ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ ಅಂತ ಬಂದು ಹೇಳ್ತೇನೆ. ಫಸ್ಟ್ ಅರೆಸ್ಟ್ ವಾರೆಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ B.R. ಅಂಬೇಡ್ಕರ್. ನೆನ್ಪಿಟ್ಕೊಳ್ಳಿ. ಹೋಗ್ಬಿಟ್ಟು ಒಂದು ವಾರನೋ 10 ದಿನ ಟೈಮ್ ತಗೊಂಡು ಅವನು ಮಾಡ್ಕೊಂಡು ಬರ್ತಾನೆ. ಅದಕ್ಕೆ ಏನೇನೋ ಪರ್ಮಿಷನ್ಸ್ ಇರುತ್ತೆ. ಮುಖ್ಯವಾಗಿ B.R. ಅಂಬೇಡ್ಕರ್ ಅವರನ್ನ ಅರೆಸ್ಟ್ ಮಾಡೋ ಅರ್ಹತೆ ಇಲ್ಲ. ಅಲ್ಲಿ ಅರ್ಹತೆ ಇಲ್ಲ. ಅಲ್ಲಿ ನಡೆಯುತ್ತೆ, ಅಲ್ಲೊಂದು ಕೊಟ್ಟಿ ಕೆಲವು ಅಧಿಕಾರಿಗಳು ಮಾತಾಡ್ಕೊಂಡು ಸೀಲ್ ಹಾಕಿ ಅರೆಸ್ಟ್ ವಾರೆಂಟ್ ತಗೋಬಿಡ್ತಾರೆ. ಏನು ಇಲ್ಲ, ಒಂದು ಪತ್ರ ಬರೀತಾರೆ ಅಷ್ಟೇ. ಬ್ರಿಟಿಷ್ ಸರ್ಕಾರವೇ ಯಾವ ಅಧಿಕಾರಿ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಿದ್ನೋ ಅವನನ್ನು ಸಸ್ಪೆಂಡ್ ಮಾಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ. B.R. ಅಂಬೇಡ್ಕರ್ ಅವರು ಮತ್ತೆ ಇನ್ನೊಂದು ಪತ್ರ ಬರೀತಾರೆ. ಇಂಥದ್ದೊಂದು ಅರೆಸ್ಟ್ ವಾರೆಂಟ್ಗೆ ಕಾರಣರಾದ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರಿ, ಇನ್ಯಾರು ಅದಕ್ಕೆ ಸಂಬಂಧಿತ ಬೇರೆ ಅಧಿಕಾರಿಗಳನ್ನ ಅರೆಸ್ಟ್ ಇಲ್ವಾ ಅಂತ.
ಹುಡುಕಿ ಅವರನ್ನು ಡಿಸ್ಮಿಸ್ ಮಾಡ್ತದೆ ಬ್ರಿಟಿಷ್ ಗವರ್ಮೆಂಟ್. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ಯೂನಿವರ್ಸಿಟಿಯಲ್ಲಿ ಹಿ ವಾಸ್ ಎ ವೆರಿ ಗುಡ್ ಪೊಸಿಷನ್. ಅಲ್ಲೊಂದು ಪ್ರೋಟೋಕಾಲ್ ಇರುತ್ತೆ. ಪ್ರಪಂಚದಲ್ಲಿಯೇ ಆ ಒಂದು ಯೂನಿವರ್ಸಿಟಿಯಲ್ಲಿ ಮೆಂಬರು ಅಧ್ಯಕ್ಷ ಆಗಿರೋರ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ದಟ್ ವಾಸ್ ದ ರೂಲ್. ಅಂಡ್ ಆ ಪ್ರಪಂಚದಲ್ಲಿ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ BR ಅಂಬೇಡ್ಕರ್. ನಂಬ್ತೀರಾ? ಅವರನ್ನ ಅರೆಸ್ಟ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಅಂಥದ್ದೊಂದು ಯೂನಿವರ್ಸಿಟಿಯಲ್ಲಿ ಅಂಥದ್ದೊಂದು ಮೆಂಬರ್ ಆಗಿರೋರನ್ನ ಅರೆಸ್ಟ್ ಮಾಡೋ ಆಗಿಲ್ಲ ಅಂತ ಅಲ್ಲೊಂದು ಪ್ರೋಟೋಕಾಲ್ ಪಾಸ್ ಮಾಡಿ ಇಟ್ಟಿರ್ತಾರೆ. ಅವ್ರ ಅಂತ ತಪ್ಪು ಮಾಡಿರ್ಲಿಲ್ಲ, ಬಟ್ ಏನೋ ಒಂದು ಬೆದರಿಸ್ಬೇಕು, ನನ್ನ ಅಧಿಕಾರ ಏನು ಅಂತ ತೋರಿಸ್ಬೇಕು. ನೋಡಿ, ಅಂಬೇಡ್ಕರ್ ಅವರು ಎಲ್ಲೂ ಜಗಳ ಮಾಡ್ಲಿಲ್ಲ, ಎಲ್ಲೂ ವಾದ ಮಾಡ್ಲಿಲ್ಲ. ತುಂಬಾ ವೈದಿಕತೆ ಇರೋರು ಎಲ್ಲಿಗೆ ನಾಟಿಸಬೇಕೋ ಬಾಣ ಅಲ್ಲಿ ನಾಟಿಸ್ತಾರೆ. ತುಂಬಾ ತಿಳಿದವ. ಆದ್ರೆ ಇವತ್ತಾಗಿರೋದು ಅಂಬೇಡ್ಕರ್ ಅವ್ರನ್ನು ಬಿಡ್ಲಿಲ್ಲ, ವೇದವ್ಯಾಸರನ್ನು ಬಿಡ್ಲಿಲ್ಲ. ಅಂತ ಒಂದು ವೇದಗಳ ಭಂಡಾರ ಭಾಗ ಮಾಡಿ 18 ಮಹಾಪುರಾಣಗಳು. ಇವತ್ತು ನಾವು ಗರುಡ ಪುರಾಣ ಅಂತ ಹೇಳ್ತೇವೆ, ಮಹಾಭಾರತ ಅಂತ ಹೇಳ್ತೇವೆ, ಮಾರ್ಕಂಡೇಯ ಪುರಾಣ ಅಂತ ಹೇಳ್ತೇವೆ, ನಾರದ ಪುರಾಣ ಅಂತ ಹೇಳ್ತೇವೆ. ಎಲ್ಲವನ್ನ ಆ ಪುಣ್ಯಾತ್ಮ ನಮಗೋಸ್ಕರ ತಿಳಿಸಿಕೊಟ್ಟಂತವರು, ಬಂದವರು, ಜಗತ್ತಿಗೋಸ್ಕರವೇ ನಮ್ಮ ಬದುಕು ಹೇಗಿರ್ಬೇಕು ಖುದ್ದು ತಾಯಿಗೆ ಹೇಳ್ತಾರೆ. ಸತ್ಯವತಿ ದೇವಿಗೆ ಧೃತರಾಷ್ಟ್ರ ಹುಟ್ಟಿ ಆ ಒಂದು ಬೆಳೆದು ದುರ್ಯೋಧನ ಒಂದು ಎಡವಟ್ಟು ಮಾಡ್ತಾನೆ. 8ನೇ ವಯಸ್ಸಿಗೆ ಭೀಮನಿಗೆ ವಿಷ ಹಾಕಿ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕಟ್ಟಾಕ್ಬಿಟ್ಟು ಒಂದು ನದಿಲಿ ಎಸೆದ್ ಬಿಡ್ತಾನೆ, ಹಾವುಗಳು ಕಚ್ಚಿ ಸಾಯ್ಲಿ ಅಂತ ಹೇಳ್ಬಿಟ್ಟು. ಇದನ್ನ ತ್ರಿಕಾಲಜ್ಞಾನಿ ಅಮ್ಮ ಹತ್ರ ಬರ್ತಾರೆ. ಅಮ್ಮ, ಇನ್ನೂ ಇಲ್ಲಿ ಕುತ್ಕೊಂಡಿದ್ಯಾ ಆಸೆಯಲ್ಲಿ ಅಂತ ಹೇಳ್ತಾರೆ. ಕಲಿಗಾಲ ಹತ್ರ ಬಂದಾಯ್ತಮ್ಮ, ಇನ್ನೂ ಇದ್ರ ಮೇಲೆ ವ್ಯಾಮೋಹ ಇಟ್ಕೊಂಡಿದ್ದೀರಾ ನೀವು, ನಡೀರಿ ಅಂತ ಹೇಳ್ತಾನೆ. ಖುದ್ದು ತಾಯಿಗೆ ಮಗ ಹೇಳೋದು, ನಡಿ, ಸ್ಥಳ ಬಿಡು, ಜಾಗ ಬಿಡು. ಮಹಾರಾಣಿ, ರಾಣಿಗಳ ರಾಣಿ ಮಹಾರಾಣಿ, ಇನ್ನೂ ಆ ಪಟ್ಟದ ಮೇಲೆ ವ್ಯಾಮೋಹವ. ಇನ್ನೂ ಮಕ್ಕಳು ಮೊಮ್ಮಕ್ಕಳು ಅಂತ ನೋಡ್ತಾ ಕುತ್ಕೋಬೇಕಾ? ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು, ಈಗ ಮರಿ ಮೊಮ್ಮಕ್ಕಳ ಜೊತೆ ಅಟ್ಯಾಚ್ಮೆಂಟಾ? ನೋಡಿ, ವೇದವ್ಯಾಸರು ಆಗ್ಲೇ ತಿಳಿಸ್ಕೊಟ್ಟಿದ್ದಾರೆ. ತನ್ನ ಖುದ್ದು ತಾಯಿಗೆ, ಸೊಸೆಯಂದ್ರಿಗೂ ಹೇಳಮ್ಮ, ಅಂಬಿಕಾ ಅಂಬಾಲಿಕಾ ಅವ್ರಿಗೆ ಹೇಳಮ್ಮ. ಇನ್ನು ಇಲ್ಲೇ ಅಂಬಿಕಾ ಬಂದು ಧೃತರಾಷ್ಟ್ರರ ಅಮ್ಮ, ಅಂಬಾಲಿಕಾ ಬಂದು ಪಾಂಡು ಮಹಾರಾಜನ ಅಮ್ಮ. ಇನ್ನೂ ಇಲ್ಲೇ ತಗಲಾಕೊಂಡು ಏನಮ್ಮ ಮಾಡ್ತಿದ್ದೀರಿ? ಅವ್ರೇನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ? ಇನ್ನೂ ಈ ಮೋಹ ವ್ಯಾಮೋಹ ಈ ದೇಹಕ್ಕೆ ಬಿಡಲ್ಲ. ನಡೀರಿ ಅಂತಾನೆ ಹೆತ್ತ ತಾಯಿ, ತ್ಯಾಗ ಮಾಡಿ ಹೆತ್ತಂತ ತಾಯಿ. ಯೌವನ ಕಾಲದಲ್ಲಿಯೇ ಅಲ್ಲೊಂದು ಪರೀಕ್ಷೆ ಪರಾಶರರಿಂದ ನಡೆಯುತ್ತೆ. ಎತ್ತು ಆ ಮತ್ಸ್ಯರಾಜನ ಮಗಳು, ಆ ತಾಯಿ ಸತ್ಯವತಿ ದೇವಿ ನಂತರ ಶಂತನುವಿನ ಧರ್ಮಪತ್ನಿ ಆಗ್ತಾಳೆ. ಭೀಷ್ಮನಿಗೆ ಅಮ್ಮನಾಗ್ತಾಳೆ. ಗಾಂಗೇಯ ಗಂಗಾಪುತ್ರನಿಗೆ ಅಮ್ಮ ಆಗ್ತಾಳೆ. ಅಂತ ಒಂದು ವೇದವ್ಯಾಸರನ್ನ ನಾವು ನೆನೆಸ್ಕೋಬೇಕು. ಪ್ರತಿಯೊಬ್ಬರಲ್ಲೂ ವೇದವ್ಯಾಸರಿದ್ದಾರೆ, ಪ್ರತಿಯೊಬ್ಬರೂ ವೈದಿಕರೇ. ನೀವು ತಿಳ್ಕೊಂಡು ನೋಡಿ, ಎಕ್ಸ್ಪರ್ಟ್. ಕೆಲವ್ರು ನೋಡಿ, ಈಗ ಒಂದು ಉದಾಹರಣೆ, ಯಾರಾದ್ರೂ ಒಬ್ಬ ಆಟೋ ಡ್ರೈವರ್ ಹತ್ರ ಹೋಗ್ಬಿಟ್ಟು ನೀವು ಬಂದು ಡ್ರೈವಿಂಗ್ ಬಗ್ಗೆ, ಆಟೋ ಬಗ್ಗೆ, ಇಂಜಿನ್ ಬಗ್ಗೆ ಒಂದು 10 ವರ್ಷ ಅದ್ರಲ್ಲಿ ದುಡಿದಿರ್ತಕ್ಕಂಥ ವ್ಯಕ್ತಿ ಹತ್ರ ಕುಳಿತುಕೊಂಡು ನೀವು ನೋಡಿ, ಈಸ್ ಅನ್ ಎಕ್ಸ್ಪರ್ಟ್. ನೀವು ಹೋಗ್ಬಿಟ್ಟು ನೀವೊಂದು ಕಾರ್ ಡ್ರೈವರು ಇಲ್ಲ ಟ್ರಕ್ ಡ್ರೈವರು ಅವನ ಹತ್ರ ವಾದ ಮಾಡಕ್ ಹೋದ್ರೆ ಅವನೇನು ಮಾತಾಡೋಲ್ಲ. ಹೌದು, ಅದೇ ಒಬ್ಬ ಆಟೋ ಡ್ರೈವರ್ ಟ್ರಕ್ ಡ್ರೈವರ್ ಹತ್ರ ವಾದ ಮಾಡ್ಲಿಕ್ಕೆ ಹೋದ್ರೆ ವಾದ ಮಾಡೋಲ್ಲ. ತಿಳಿದಿರೋ ಅವ್ನಿಗೇನು ಗೊತ್ತಿದೆ ಬಿಡು, ಹೋಗಲ್ಲ, ಜಗಳಕ್ಕೆ ಹೋಗಲ್ಲ. ತುಂಬಾ ಅರ್ಧಂಬರ್ಧ ತಿಳ್ಕೊಂಡಿರೋವನ್ನೇ ಜಗಳಕ್ಕೆ ಹೋಗೋದು. ಅದುವೇ ಇವತ್ತು ಜಾತಿ ಕಲಹವಾಗಿ ಬಿಟ್ಟಿದೆ, ಜನಿವಾರ ಕಲಹ ಆಗಿಬಿಟ್ಟಿದೆ. ಅದು ಜನಿವಾರ ಅನ್ನೋದು ಹಾಕ್ಸೋದು ಏನಕ್ಕೆ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಹಾಕ್ಬೋದು. ಈಗ ನೋಡಿ, 10,000 ಮಂದಿ ನಮ್ಮ ಯೋಗಿಜಿ ಸರ್ಕಾರದಲ್ಲಿ ಕರ್ಕೊಂಡು ಬಂದು ಅಲ್ಲೊಂದು ವ್ಯವಸ್ಥೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಸಹಬಾಳ್ವೆ, ಎಲ್ಲರೂ ವೈದಿಕರಾಗಬಹುದು, ವಿದ್ಯಾವಂತರು. ವಿದ್ಯಾ ದದಾತಿ ವಿನಯಂ. ಜನಿವಾರ ಅಂದ್ರೆ ಅದೇ, ನೀನು 3ನೇ ಕಣ್ಣಪ್ಪ. ಇಷ್ಟು ದಿನ 2 ಕಣ್ಣಿಂದ ನೋಡ್ತಿದ್ಯಾ, ಇನ್ನು ಮೇಲೆ 3ನೇ ಕಣ್ಣು, ಆ ಅಂತರ್ಚಕ್ಷು ಅಂತ ಹೇಳ್ತೇವೆ. ಒಳಗಡೆ ಒಂದು ಕಣ್ಣಿದೆ, ನೋಡುವ ರೀತಿ, ಭಾವ, ಆಲೋಚನೆ ಬೇರೆ ಆಗ್ಬೇಕು. ಗಾಯತ್ರಿ ಉಪಾಸನೆ ಕೊಡ್ತಾರೆ. ಗಾಯತ್ರಿಯನ್ನು ಉಪಾಸನೆ ಮಾಡಿದವನು ಎಲ್ಲಾ ಮಾತೆಗಳಿಗೆ
ಅತ್ಯಂತ ದೊಡ್ಡ ಮಾತ ಗಾಯತ್ರಿ ಮಾತ. ಸೊ ಹೇಗೆ ಬದುಕಬೇಕು, ಎಷ್ಟು ಎಚ್ಚರಿಕೆಯಿಂದ ಬದುಕಬೇಕು, ಏನು ಮಾತಾಡಬೇಕು, ಸಮಾಜದಲ್ಲಿ ಹೆಂಗಿರ್ಬೇಕು, ಎಲ್ಲದಕ್ಕೂ ಬೇಗ ಎರಡು ಕಣ್ಣಿಂದ ನೋಡಿದ ತಕ್ಷಣ ತಗೋಬಿಡೋದು, ಟ್ರಿಗರ್ ಆಗ್ಬಿಡೋದು. ಇಲ್ಲ ನಿರಾಸೆ, ಇಲ್ಲ ದುರಾಸೆ ಅಲ್ಲ, ಅದಕ್ಕೂ ಮೀರಿದಂಥದ್ದೊಂದಿದೆ. ಅದರ ಕಡೆ ಒಂದು ಪ್ರಚೋದನೆ ಆಗು, ತುಲನೆ ಮಾಡು, ಚರ್ಚೆ ಮಾಡು, ಆಲೋಚಿಸು, ಮಂಥನ ಮಾಡಿಕೋ, ನಿನ್ನನ್ನು ಮರ್ದಿಸ್ಕೋ. ಆ ಒಂದು ಹಾಲನ್ನ ಹಾಕ್ಬಿಟ್ಟು ಮೊಸರು ಬರುತ್ತೆ, ಮೊಸರು ಬಂದಾಗ ಕಡೆದಾಗ ಶುದ್ಧ ಬೆಣ್ಣೆ ಬರುತ್ತೆ. ಆ ಬೆಣ್ಣೆನ ಕಾಯಿಸಿದ್ರೆ ತುಂಬಾ ವಿಶೇಷವಾದಂಥ ತುಪ್ಪ ಬರುತ್ತೆ, ವರ್ಷಗಟ್ಟಲೆ ಇಡಬಹುದು. ನೀನು ತುಪ್ಪ ಆಗು, ಈ ಜನವರ ಹಾಕುವುದರ ಸಂಕೇತ. ಅವನು ಪ್ರತಿ ಹೆಜ್ಜೆ ಎಚ್ಚರಿಕೆ, ಅವನ ಮಾತು, ಆಲೋಚನೆ, ಅವನ ನಡವಳಿಕೆ 4 ಜನಕ್ಕೆ ಅದೊಂದು ಮಾರ್ಗದರ್ಶಿ ಆಗಿರಬೇಕು ಅಂತ ಇವತ್ತೇನ್ ಮಾಡಿಬಿಟ್ಟಿದ್ದಾರೆ. ಇವತ್ತು ನೋಡಿ, ಮೊನ್ನೆ CET ಎಕ್ಸಾಮ್ ನಮ್ಮ ಜಿಲ್ಲಾ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಏನ್ ಗೊತ್ತಾ, ಅದನ್ನ ಎನ್ಕ್ವೈರಿ ಮಾಡಿ ಆ ಒಂದು ಕಾಲೇಜಲ್ಲಿ ಇದು ಮೊದಲನೇ ಬಾರಿಗೆ ನಡೆದಿರೋದಲ್ಲ, ಪದೇ ಪದೇ ನಡೀತಿದೆ. ಆ ಕಾಲೇಜಲ್ಲಿ ಇನ್ಮೇಲೆ CET ಎಕ್ಸಾಮೇ ನಡಿಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಧರ್ಮದ ಹೆಸರಿನಲ್ಲೋ ಇನ್ನೊಂದರ ಹೆಸರಿನಲ್ಲೋ ಅಲ್ಲೊಂದು ಲೋಪಮ ಬೇಕು ಅಂತಲೇ ಸಮಾಜ ಕಲುಷಿತ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅವರವರ ನಂಬಿಕೆ, ಅದ್ರಲ್ಲಿ ಏನಾಗುತ್ತೆ ಎಕ್ಸಾಮ್ ಬರೆಯೋ ಮಕ್ಕಳಿಗೆ ಯೋಚನೆ ಮಾಡಿ ನೋಡಿ. ಕತ್ತರಿಸಿ ತೆಗೆಸಿ ನಮ್ಮ ನಂಬಿಕೆ ಅದೊಂದಿದೆ. ನಾವು ಬಂದು ನೋಡಿ, ಗಲಾಟೆ ಮಾಡಿಲ್ಲ ಮಕ್ಕಳು, ಹಾಗೆ ಮಾತಾಡಿಲ್ಲ, ನಂತರ ಹೇಳ್ಕೊಂಡಿದ್ದಾರೆ. ದಂಗೆ ಎದ್ದು ಬಂದಿಲ್ಲ. ನೀವು ನೋಡಿ ಬೇಕಾದರೆ, ಸಾಮಾನ್ಯವಾಗಿ ತುಂಬಾ ತಿಳಿದವ ದಂಗೆ ಹೇಳುವುದಿಲ್ಲ, ಸುಮ್ಮನೆ ಎದ್ದು ಬಿಡ್ತಾನೆ. ಹೋಗೋ, ನಾಯಿ ಬೊಗಳಿದ್ರೆ ನಾಗಲೋಕ ಹಾಳಾಗುತ್ತಾ. ಇದನ್ನೇ ವೇದವ್ಯಾಸರು ಹೇಳ್ಕೊಟ್ಟಿರೋದು. ಜನವಾರ ತೆಗ್ಸಿದ್ದಾರೆ, ಕಟ್ ಮಾಡಿಸಿದ್ದಾರೆ, ತೆಗೆದು ಬಿಸಾಕಿದ್ದಾರೆ. ಗಾಯತ್ರಿ ಹೇಳಿರ್ತಕ್ಕಂಥ ಗಾಯತ್ರಿ ಅನುಷ್ಠಾನದ ಒಂದು ಇದು ಎಲ್ಲೂ ಮಾತನಾಡಿಲ್ಲ ನೋಡಿ. ಅದೇನೋ ಹೇಳ್ತಾರೆ, ಎಲ್ಲದಕ್ಕೂ ಶನಿ ಕಾರಣ ಅಂತ ಹೇಳ್ಬಿಟ್ಟು ಶನೇಶ್ವರನೇ ಕಾರಣ ಅಂತ. ಏನ್ ನಡೆದ್ರು ಶನೇಶ್ವರನೇ ಮಾಡಿದ್ದು ಅನ್ನೋ ತರ, ಏನ್ ನಡೆದ್ರು ಈ ಒಂದು ವೈದಿಕರೇ ಕಾರಣ, ಜನಿವಾರ ಹಾಕ್ದವ್ರೆ ಕಾರಣ ಅನ್ನೋದನ್ನು ಕೂಡ ಕೆಲವರು ಹಬ್ಬಿಸ್ತಾ ಕೂತ್ಕೊಬಿಟ್ಟಿದ್ದಾರೆ. ಅರೆ, ನೀವೆಲ್ಲರೂ ಜನಿವಾರ ಹಾಕ್ಬೋದು, ನಿಮ್ಗೆ ಗೊತ್ತಿಲ್ಲದ್ದು. ಸರಿಯಾದ ಒಂದು ಗುರು ನಿಮಗೆ ಸಿಕ್ಕಿಲ್ಲ. ಸರಿಯಾದ ವೈದಿಕರ ಹತ್ರ ಹೋಗಿ ಕೇಳಿ ನೋಡಿ, ಜನಿವಾರ ಹಾಕಿಸ್ತಾರೆ. ಜನಿವಾರ ಹಾಕ್ಬೇಕಾದ್ರೆ ಕೆಲವು ನಿಯಮಗಳಿದ್ದಾವೆ. ಮಾತಾ ಸಮನ್ನಾಸ್ತ ಪೋಷಣ. ಜಗತ್ತಿನ ಎಲ್ಲ ಸ್ತ್ರೀಯರು ಮಾತ್ರೆಯಂತೆ ನೋಡಬೇಕು, ಮಾತೃವಿನಂತೆ ನೋಡಬೇಕು. ಜಗತ್ತಿನ ಎಲ್ಲರಲ್ಲೂ ಗುರುವಾಗಿ ನೋಡಬೇಕು, ಹಿರಿಯರಾಗಿ ನೋಡಬೇಕು. ಮಾತು ಶುದ್ಧವಿರಬೇಕು, ಆಲೋಚನೆ ಶುದ್ಧವಿರಬೇಕು. ಆದಷ್ಟು ಕಿಡುಕು ಮಾಡಬಾರದು. ನೀವು ನೋಡಿ, ಬ್ಯಾಂಕ್ ರಾಬರಿ, ಚೀಟಿಂಗ್ ಕೇಸಸ್, ಸ್ಟಾಬಿಂಗ್ ಕೇಸಸ್, ಮರ್ಡರ್ ಕೇಸಸ್, ಇಂಥವುಗಳಲ್ಲಿ ಎಷ್ಟು ಪರ್ಸೆಂಟೇಜ್ ವಿದ್ಯಾವಂತರಿದ್ದಾರೆ? 1% ಇದ್ರೂ 0.1%. ಯಾರೋ ಹುಟ್ಕೋತಾನೆ, ರಾವಣಾಸುರನ್ ತರ ಕೂಡ ಒಬ್ಬ. ಎಲ್ಲರಲ್ಲೂ ಇದ್ದಾರೆ. ತಪ್ಪು ಮಾಡತಕ್ಕಂಥ ವ್ಯಕ್ತಿಗಳು ಎಲ್ಲರಲ್ಲೂ ಇದ್ದಾರೆ. ಬರುತ್ತೆ, ಎಂತ ಶುದ್ಧವಾದ ಅನ್ನ ಆದ್ರೂ ಅದರಲ್ಲೊಂದು ಕಲ್ಲು ಬರುತ್ತೆ. ನಾವು ಅದನ್ನೇ ದೊಡ್ಡದು ಮಾಡೋದು. ಯಾವ ಸಮಾಜದಲ್ಲಿಲ್ಲ, ಯಾವ ಧರ್ಮದಲ್ಲಿಲ್ಲ, ಯಾವ ಕೆಲಸದಲ್ಲಿಲ್ಲ, ಯಾವ ವೃತ್ತಿ ವ್ಯಾಪಾರದಲ್ಲಿಲ್ಲ, ಎಲ್ಲದ್ರಲ್ಲೂ ಅವ್ನು ಸೇಟು ಹಿಂಗಂತೆ, ಇವನು ಜನಿವಾರ ಹಾಕ್ದವ್ನು ಹಿಂಗಂತೆ, ಲಿಂಗ ಕಟ್ಕೊಂಡವ್ನು ಹಿಂಗಂತೆ, ಈ ತರ ಹುಡುಕುವುದಕ್ಕೆ ಕೆಲವರು ಇದ್ದಾರೆ. ಬಿಟ್ಬಿಡಿ. ನಿಜವಾದ ವೈದಿಕರು, ತಪ್ಪು ತಿಳ್ಕೋಬೇಡಿ, ನಿಜವಾದ ವೈದಿಕರು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಹೋಗೋ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಲ್ಲೂ ಇರ್ತಾರೆ. ನೀವೆಷ್ಟು ತಾಳ್ಮೆಯವರು ಅಷ್ಟು ದೊಡ್ಡ ವೈದಿಕರು. ತಾಳ್ಮೆ ಯಾವಾಗ ಬರುತ್ತೆ ಗೊತ್ತಾ? ವೈದಿಕತೆಯ ಉನ್ನತ ಸೃಷ್ಟಿ. ನಿಮ್ಮ ಮನೆಯಲ್ಲೇ ಗಾಯತ್ರಿ ಮಾತಾ ಇದ್ದಾಳೆ, ನಿಮಗೆ ಗೊತ್ತಿದೆಯಾ? ಪರಿಪೂರ್ಣ ಜನಿವಾರದ ಅನುಷ್ಠಾನದ ಒಂದು ಜಗತ್ ಶಕ್ತಿ ಇದೆ ನಿಮ್ಮ ಮನೆಯಲ್ಲಿ. ಯಾರಿಗಾದ್ರೂ ಗೊತ್ತಿದೆಯಾ? ಅದು ನಿಮ್ಮ ತಾಯಿ. ನಿಮ್ಮ ತಾಯಿಗಿರುವಷ್ಟು ತಾಳ್ಮೆ ಮಕ್ಕಳ ಬಗ್ಗೆ. ನಾವು ಏನೇನ್ ಮಾಡ್ತೀವಿ ಎಲ್ಲ ಗೊತ್ತು ತಾಯಿಗೆ. ನಾವು ಏನೇನ್ ಮಾಡ್ತೀವಿ ನೋಡಿ. ಇತ್ತೀಚೆಗೆ ಒಬ್ರು ಬಹುದೊಡ್ಡ ಪೊಲೀಸ್ ಅಧಿಕಾರಿ ರಿಟೈರ್ಮೆಂಟ್ ಡೇ ಅವ್ರು ಹೇಳ್ಕೋತಾರೆ ಇದನ್ನ. ಒಂದು ತಾಯಿಗೆ ಗೊತ್ತಿದೆ, ಬಹುದೊಡ್ಡ ಉನ್ನತ ಸ್ಥಾನ ಅಲಂಕರಿಸಿ ರಿಟೈರ್ಡ್ ಆದಂಥವ್ರು. ಮನೆಯಲ್ಲಿ 4-5 ಜನ ಇರುವಂತ ಕುಟುಂಬ. ಜೇಬಿನಲ್ಲಿ ಒಂದು 5 ರೂಪಾಯಿ ಕಳ್ತನ ಆಗುತ್ತೆ. ತಂದೆ ಕೋಪ ಬರುತ್ತೆ, ಎಲ್ಲಾನು ಕರೀತಾರೆ.
ಮಕ್ಕಳನ್ನೆಲ್ಲ ಕೇಳ್ತಾರೆ, ಸತ್ಯ ಹೇಳಿ ಯಾರು ಕದ್ದಿತ್ತು ಅಂತ. ಎಲ್ಲರೂ ಸತ್ಯವನ್ನೇ ಹೇಳ್ತಿದ್ರೆ ನಾವು ಕದ್ದಿಲ್ಲ ಅಂತ. ಇಲ್ಲಪ್ಪ ಸತ್ಯವಾಗ್ಲೂ ಹೇಳ್ತೀವಿ. ಈ ಹುಡುಗನೂ ಹೇಳ್ತಾನೆ ನಾನು ಕದ್ದಿಲ್ಲ ಅಂತ. ಸರಿ, ಸುಮ್ಮನೆ ಆಗ್ತಾರೆ. ಒಂದು 24-25ನೇ ವಯಸ್ಸು, ಪೊಲೀಸ್ ಅಧಿಕಾರಿ ಆಗ್ತಾರೆ. ಮೊಟ್ಟ ಮೊದಲನ ಸಂಬಳ ತಗೋಬಂದು ಅಮ್ಮನ ಕೈ ಕೊಟ್ಬಿಟ್ಟು ಆಶೀರ್ವಾದ ತಗೋತಾರೆ. ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ. ಇವತ್ತು ಜನ್ಮ ಸಾರ್ಥಕ ಆಯ್ತು ಮಗ. ಸಮಾಜದಲ್ಲಿ ತುಂಬಾ ತಪ್ಪುಗಳು, ಸುಳ್ಳುಗಳು, ಮೋಸಗಳು, ದಗ, ದರೋಡೆ ಇಂಥದ್ದೆಲ್ಲ ಆಗ್ತಿದೆ. ನನ್ನ ಮಗ ಅಂಥದನ್ನ ತಡೆಯುವಂತ ಅಧಿಕಾರಿ ಆಗಿದ್ದಾನೆ ಅಂದ್ರೆ ತುಂಬಾ ಹೆಮ್ಮೆ ಕಣೋ, ತುಂಬಾ ಖುಷಿ ಆಯ್ತು ಕಣೋ. ನೀನು ಸತ್ಯವಾದ ದಾರಿಯಲ್ಲಿ ನಡಿ ಅಂತ ನನಗೆ ನಂಬಿಕೆ ಇದೆ, ನಡಿತೀಯ ಅಂತ. ಮಗನ ಕಣ್ಣಲ್ಲಿ ನೀರಂತೆ. ನಿಜವಾದ ಗಾಯತ್ರಿ ಮುಂದ್ಗಡೆ ಅವತ್ತು ಸತ್ಯ ಹೇಳ್ತಾರೆ, ಮಾ ನಾನು ನಿನ್ನ ಹತ್ರ ಒಂದು ಮುಚ್ಚಿಟ್ಟಿದ್ದೆ, ಒಂದು ಸತ್ಯ ಹೇಳ್ಬೇಕು ಅಂತ. ಏನಪ್ಪ ಅಂಥದ್ದು ಅಂತ. ಅಮ್ಮ, ಮಾ ಅದು ಅಂತ. ಇರ್ಲಿ ಹೇಳಪ್ಪ ಅಂತ. 7ನೇ ಕ್ಲಾಸಲ್ಲಿ ಓದೋವಾಗ ಮನೆಯಲ್ಲಿ ಕಳ್ತನ ಆಗಿತ್ತಲ್ಲ, ಅಪ್ಪನ ಜೇಬಿಂದ 5 ರೂಪಾಯಿ ಕದ್ದವನ್ ನಾನೇಮ್ಮ ಅಂತ. ನನಗೆ ಗೊತ್ತಪ್ಪ ಅಂದ್ರಂತೆ. ಈ ಪೊಲೀಸ್ ಅಧಿಕಾರಿ ಉನ್ನತ ಸ್ಥಾನ ರೀ, ಅವ್ರ ಹೆಸರು ಗೊತ್ತಿದೆ, ಅವರು ತುಂಬಿದ ವೇದಿಕೆಯಲ್ಲಿ ಹೇಳಿರೋ ಮಾತಿತ್ತು. ತುಂಬಿದ ವೇದಿಕೆಯಲ್ಲಿ ನನಗೆ ಗೊತ್ತಿತ್ತಪ್ಪ ಅವತ್ತೇ ಅಂತ. ಇದೇನಮ್ಮ ಅಂದ್ರೆ, ನಾನು ನಿನ್ನ ಹೆತ್ತಮ್ಮಪ್ಪ. ಅವತ್ತೇ ನಿರ್ಧಾರ ಮಾಡಿದೆ, ನನ್ನ ಮಗನನ್ನ ಇಂಥ ತಪ್ಪುಗಳು ಮಾಡುವಂತ ವ್ಯಕ್ತಿಗಳನ್ನ ಹಿಡಿಯುವಂತ ವ್ಯಕ್ತಿಯನ್ನಾಗಿ ಮಾಡಬೇಕು, ಅಧಿಕಾರಿಯನ್ನಾಗಿ ಮಾಡಬೇಕು ಅಂತಲೇ ನಾನು ನಿನ್ನ ಹಿಂದ್ಗಡೆ ನಿಂತೆ. ಇವತ್ತು ನೀನು ಆಗಿದ್ದೀಯಾ, ಒಂದಲ್ಲ ಒಂದು ದಿನ ನನ್ನ ಮಗ ಬಂದು ಸತ್ಯ ಹೇಳ್ತಾನಂತೆ, ಇವತ್ತು ಬಂದು ಸತ್ಯ ಹೇಳ್ತಿದ್ದೀಯಾ ಅಂತ. ದಾಟ್ ಇಸ್ ದಿ ರಿಯಲ್ ಒಂದು ಜನಿವಾರ, ಗಾಯತ್ರಿ ಜನಿವಾರ. ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಗಾಯತ್ರಿ ದೇವಿ ಇದೆ. ಅದು ನಿಮ್ಮ ತಾಯಿ ರೂಪದಲ್ಲಿ. ನೀವೇನೇನೋ ಮಾಡ್ತೀರಿ, ನೀವು ಅನ್ಕೊಂಡಿರ್ತೀರಿ ನಮ್ಮಮ್ಮ ನೋಡಿಲ್ಲ, ನಮ್ಮಮ್ಮನ್ ಗೊತ್ತಿಲ್ಲ, ನಮ್ಮ ಅಪ್ಪನ್ ಗೊತ್ತಿಲ್ಲ. ಖಂಡಿತ ಗೊತ್ತಿದೆ, ಖಂಡಿತ ಗೊತ್ತಿದೆ, ಎಲ್ಲಾ ಗೊತ್ತಿದೆ. ನೋಡಿ, ನಮ್ಮ ಗುರುಗಳು ಸಿಗರೇಟ್ ಸೇರೋದು ಎಲ್ಲಿಂದಲೋ ಒಂದು ಬಂತು ಅವ್ರಿಗೆ ಅಭ್ಯಾಸ. ಮನೇಲಿ ಗೊತ್ತಿಲ್ಲ, ಕದ್ದು ಮುಚ್ಚಿ ಮಾಡ್ತಿದ್ದಾರೆ. ಅಮ್ಮನಿಗೆ ಗೊತ್ತಿದೆ, ಸುಮ್ಮನಿದ್ದಾರೆ. ಅವಾಗ ಅವರ ಆತ್ಮೀಯರು, ಸ್ನೇಹಿತರು ಇದನ್ನ ಹೇಳೋದು, ವೈದಿಕತೆಯ ಪರಾಕಾಷ್ಠತೆ, ಆ ಗಾಯತ್ರಿಯ ಪರಾಕಾಷ್ಠತೆ ಅನ್ನೋದು ಒಂದು ತಾಯಿಯಲ್ಲಿ ಹೇಗಿರುತ್ತೆ, ವೈದಿಕರನ್ನಾಗಿ ಹೇಗೆ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ನೆನ್ಪಿಡಿ ಮಕ್ಕಳೇ. ಅದಕ್ಕೆ ಹೇಳೋದು, ಏನಕ್ಕೆ ವೈದಿಕರು ಅಂದ್ರೆ ಅದೇ. ನಿಮ್ಮ ವೇದ ಓದಿದ್ರೆ ವೇದ ಅಂತಲ್ಲ, ವಿದ್ಯೆಯನ್ನು ತುಂಬಾ ಓದ್ಕೊಬಿಟ್ಟಿದ್ದೀನಿ ಅನ್ನೋದಲ್ಲ, ಜ್ಞಾನವನ್ನು ಬೆಳೆಸಿಕೊಳ್ಳೋದು, ಎಲ್ಲಿರ್ಬೇಕು, ಹೇಗಿರ್ಬೇಕು ಅಂತ. ಒಮ್ಮೆ ಮಗ ಒಂದು ಡಿಗ್ರಿ ಓದ್ತಿದ್ದಾನೆ, ಏನೋ ಒಂದು ಡಿಗ್ರಿ ಅರ್ಧಂಬರ್ಧ ಕೆಲಸ ಮಾಡಿಕೊಂಡು ಒಂದು ಸಣ್ಣದಾಗಿ ನಮ್ಮ ಗುರುಗಳು ಒಂದು 7:30-8 ಗಂಟೆ ಸಿಗರೇಟ್ ಸೇದಬೇಕು, ಟೀ ಕುಡಿಬೇಕು, ಹೋಗಿದ್ದಾನೆ. ಗುರುಗಳು ಹೇಳ್ಕೊಂಡಿದ್ ನನ್ನ ಹತ್ರ, ಎಂತ ಕೆಲಸ ಮಾಡಿ ಇಟ್ಕೊಬಿಟ್ಟೆ ಕಣೋ, ಇದು ಜೀವನದಲ್ಲಿ ಮರೆಯಲಾರದ ಗಾಯ ಕಣೋ ಅಂತ. ಆದ್ರೆ ನನ್ನ ತಿದ್ದಿದ್ರು ಕಣೋ ಅಂತ. ನಿಜವಾದ ಜನಿವಾರ ಎಲ್ಲಿದೆ ಅಂತ ನೋಡಿ. ನಿಜವಾದ ಗಾಯತ್ರಿ, ಆ ಉಪಾಸನ, ಸತ್ಯ, ಸುತ್ತಮುತ್ತ ಪರಿಸರದಲ್ಲಿ ನಾವು ಹೇಗಿರಬೇಕು, ಹೆಂಗಿರಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥದ್ದು ಅದುವೇ. ಜನಿವಾರ ಹಾಕೋಬಿಟ್ರೇನೆ ಬರುತ್ತೆ ಅನ್ಕೋಬಿಡಿ. ಹಾಕೊಂಡ್ಮೇಲೆ ತುಂಬಾ ನಿಯಮಗಳಿದೆ, ಕಟ್ಟುಪಾಡುಗಳಿದ್ದಾವೆ. ನಾನೇ ಹಾಕೊಂಡಿಲ್ಲ, ಭಯ ಪಡ್ತೇನೆ. ನನ್ನ ಗುರುಗಳು, ನನ್ನ ಮನೆಯವರು, ನನ್ನ ಕುಟುಂಬದವರು, ನಾನಿನ್ನೂ ಆ ಕಟ್ಟುಪಾಡಿಗೆ ಇನ್ನೂ ಮಾಗಿಲ್ಲ, ಸುಮ್ಮನಿರಿ. ಹಾಕೊಂಡ್ಮೇಲೆ ಆ ರೀತಿ ಇರತಕ್ಕಂಥದ್ದು ಸುಮ್ಮನೆ ಅಲ್ಲ. ಒಂದು ಲಿಂಗ ಕಟ್ಕೊಂಡ್ಮೇಲೂ ಮಕ್ಕಳೇ, ಒಂದು ಬಟ್ಟೆ ಇಟ್ಕೊಂಡು, ಎಲ್ಲದಕ್ಕೂ ನಮ್ಮ ವೈದಿಕತೆ ನಮಗೆ ತಿಳಿಸ್ಕೊಟ್ಟಿದೆ. ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ, ನಾನಿನ್ನೂ ಜನಿವಾರ ಹಾಕಿಲ್ಲ, ಅದರ ಅರ್ಥ ನಾನಿನ್ನೂ ವೈದಿಕನೇ ಆಗಿಲ್ಲ. ನಿಮ್ಮ ಮುಂದ್ಗಡೆ ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ನಾನೊಬ್ಬ ದಡ್ಡ, ಏನು ಗೊತ್ತಿದೆ ನನಗೆ, ಸತ್ಯವೇ. ನಾನಿನ್ನೂ ಜನಿವಾರ ಹಾಕೊಂಡಿದ್ದೇನೆ ಅಂದ್ರೆ ಆವತ್ತಿಗೆ ಸಮಾಪ್ತಿ, ಇನ್ನು ದಾಟೋ ಆಗಿಲ್ಲ. ತುಂಬಾ ನಿಯಮಗಳಿದೆ. ಅವನ ಗುರು ಅಂದ್ಮೇಲೆ ಹೀಗೆ ಬದುಕಬೇಕು. ಯೋಚನ, ಆಲೋಚನಾ, ವಾಸನ ಏನೇನೋ ಇದೆ ನೋಡಿ. ನನ್ನ ಗುರುಗಳು 7:30-8 ಗಂಟೆ ಹೋಗ್ತಾರೆ, ಒಂದು ಟೀ ಕುಡಿದ್ಬಿಟ್ಟು ಅಲ್ಲೊಂದು ಸಿಗರೇಟ್ ಹಚ್ಚಿಬಿಟ್ಟು ಕುಡಿದ್ಬಿಟ್ಟು ಸ್ಮೋಕ್ ಮಾಡ್ಬಿಟ್ಟು ಮನೆಗೆ ಬರ್ತಾರೆ. ಡನ್. ಮನೆಯಲ್ಲಿ ಅಮ್ಮನ ಮುಖದಲ್ಲಿ ಒಂದು ಸಣ್ಣ ಕದಲಿಕೆ ಗಮನಿಸ್ತಾರೆ, ಗೊತ್ತಾಗ್ಲಿಲ್ಲ. ಮಾರನೇ ದಿನನೂ ಕದಲಿಕೆ. 3 ದಿನ ಆಯ್ತು.
ಒಂದು ದಿನ ರಜಾ ಬರುತ್ತೆ, ಮನೇಲಿ ಯಾರೂ ಇಲ್ಲ, ಅಮ್ಮ ಇದ್ದಾರೆ, ಮಕ್ಕಳೆಲ್ಲ ಇದ್ದಾರೆ, ಅಪ್ಪ ಇಲ್ಲ. ಏನಪ್ಪ ತುಂಬಾ ದೊಡ್ಡವನಾಗ್ಬಿಟ್ಟಿದೀಯಪ್ಪ, ಸಿಕ್ಕಾಬಟ್ಟೆ, ಎಲ್ಲಂದ್ರೆ ಅಲ್ಲಿ ನಿನಗೊಂದು ಅಭ್ಯಾಸ ಇದೆ, ಅದನ್ನ ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ, ಹೆಂಗಂದ್ರೆ ಹೇಗೆ ಮಾಡೋದಪ್ಪ ಅಂತ. ಅಂತ ಅಭ್ಯಾಸ ಏನೂ ಇಲ್ಲ, ಸುಮ್ಮನಿರಮ್ಮ ಅಂತ ಭಯದಿಂದ ಗೊತ್ತಾಗ್ಬಿಡ್ತಾ ಅಮ್ಮನಿಗೆ ಅಂತ. ಹೌದಪ್ಪ, ದೊಡ್ಡವನಾಗ್ಬಿಟ್ಟಿದೀಯ ನೀನು, ಇಂಥವ್ರ ಮನೇಲಿ ಹುಟ್ಟಿ ಇಂಥ ಕೆಲಸಗಳು ತುಂಬಾ ಒಳ್ಳೇದಾಗ ಆನಂದವಾಗಿ ಮಾಡ್ತಿದ್ದೀಯಾ ಅಂತ. ಇಲ್ಲಮ್ಮ ಅಂಥದ್ದೇನೂ ಇಲ್ಲ ಅಂತ. ಹೌದಪ್ಪ, ಮೊನ್ನೆ ನೀನು ಸಿಗರೇಟ್ ಸೇದಲಿಕ್ಕೆ ಇಂಥ ಅಂಗಡಿಗೆ ಹೋಗ್ಬಿಟ್ಟು ಸಿಗರೇಟ್ ಸೇದಿದ್ಯಾ, ಅದು ಅಂಗಡಿ ಸಮೇತ ಟೈಮ್ ಸಮೇತ ಹೇಳ್ತಾ. ಅದು ಹಂಗೆ ಏನೋ ಒಂದಿತ್ತು, ಹಂಗೆ ಹೋಗಿದ್ದೆ. ಇನ್ನು ಕರೆಕ್ಟ್ ಅಂಗಡಿ ಹೇಳ್ತಿದ್ರೆ, ಕರೆಕ್ಟ್ ಟೈಮ್ ಹೇಳ್ತೀರಿ, ಇನ್ನಿಲ್ಲ ಅನ್ನೋದೇನಲ್ಲಿ ಗುರುಗಳು ನೋಡಿ ನಿಜವಾದ ಗಾಯತ್ರಿ ಬೂಮ್ ದುರ್ಗಾ ಆಗಿ ಪೊರ್ಕೆ ತಗೊಂಡಿದ್ದಾರೆ. ಅದು ಏನೂ ಇಲ್ಲ ಹಾಗೆ. ನಿಮ್ಮ ಅಪ್ಪನಿಗೆ ಅದು ಗೊತ್ತಾದ್ರೆ, ಸುತ್ತಮುತ್ತ ಗೊತ್ತಾದ್ರೆ, ನಿಮ್ಮಪ್ಪನ ಆ ಒಂದು ವ್ಯಕ್ತಿತ್ವಕ್ಕೆ ಹಿನ್ನಡೆ ಆಗಲ್ವಾ, ಮರ್ಯಾದೆ ಹೋಗಲ್ವಾ? ಹೇಗ್ ಬೆಳೆಸಿದ್ದಾರೆ ನಿನ್ನಂತ. ಇಲ್ಲಮ್ಮ, ಆಗಮ್ಮ, ಈಗಮ್ಮ ಅಂತ ಪೊರ್ಕೆ ತಗೊಂಡು 2 ಡೇಟ್ ಹಾಕಿದ್ದಾರೆ. ಅಪ್ಪನಿಗೆ ಹಿಂಗಮ್ಮ ಗೊತ್ತಾಗುತ್ತೆ ಅಂದಿದ್ದಕ್ಕೆ, ನಿಮ್ಮ ಅಪ್ಪನ ಹತ್ರನೇ ಮ್ಯಾಚ್ ಬಾಕ್ಸ್ ತಗೊಂಡು ನೀನ್ ಬೆಂಕಿ ಹಚ್ಚಿದೀಯೋ, ಅದು ಕರೆಂಟ್ ಹೋಗಿದ್ದಕ್ಕೆ ನಿಮ್ಮಪ್ಪ ಅಲ್ಲಿ ಹೋಗಿ ಸೈಕಲ್ ಇಂದ ಬರ್ತಾ ಅಲ್ಲೊಂದು ಬೀಡಿ ತಗೊಂಡು ಹಚ್ತಾರೆ. ಕತ್ಲಲ್ಲಿ ಹೋಗಿದೀಯ ಟೀ ಕುಡಿದು ಬಿಟ್ಟು ಸಿಗರೇಟ್ ತಗೊಂಡು ಆ ಕತ್ಲಲ್ಲಿ ನಿಮ್ಮ ಅಪ್ಪನ ಹತ್ರನೇ ಮ್ಯಾಚ್ ಬಾಕ್ಸ್ ತಗೊಂಡು ಹಚ್ಚಿದೆ. ನಿನಗೆ ಎಷ್ಟು ಧೈರ್ಯ? ಸುತ್ತಮುತ್ತ ಯಾರಿದ್ದಾರೆ, ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಅವ್ರು ಬಿಡು. ನಿಮ್ಮ ಮುಂದುಗಡೆ ಇವತ್ತಿನವರೆಗೂ ಅವರು ಬೀಡಿ ಹಚ್ಚಿರೋದು ನೋಡಿದ್ದೀಯಾ? ಅವ್ರು ಬೀಡಿ ಸೇದೋದು ನಮ್ಗೆಲ್ಲ ಗೊತ್ತಿದೆ, ಹಚ್ಚಿರೋದು ನೋಡಿದ್ದೀಯಾ? ಇದು ಅಮ್ಮನ ಮೊದಲ ಮಾತು ನೋಡಿ. ಅದು ವೈದಿಕತೆಯ ಪರಾಕಾಷ್ಠತೆ. ಮನೆಯಲ್ಲಿರೋ ಇನ್ನೊಬ್ಬ ವೇದವ್ಯಾಸರು. ಮಕ್ಳಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಮಕ್ಳ ಮುಂದ್ಗಡೆ ಯಾವತ್ತೂ ಸೇದೋದ್ರೆ ನಮಗ್ ಗೊತ್ತಿತ್ತು, ಗುರುಗಳು ಗೊತ್ತಿತ್ತು, ಗುರುಗಳ ಪತ್ನಿಗೂ ಗೊತ್ತಿತ್ತು, ಗುರುಗಳ ಅಮ್ಮನವ್ರಿಗೂ ಗೊತ್ತಿತ್ತು. ಅಲ್ಲಿ ನೋಡಿ, ಎಲ್ಲೂ ಎಂದು ಮಕ್ಕಳ ಮುಂದ್ಗಡೆ ಸೇದ್ದವರಲ್ಲ. ಅಲ್ಲೋ ದೂರಕ್ಕೆ ಹೋಗಿ, ಅದು ಕತ್ಲಲ್ಲಿ ಲೈಟ್ ಹೋಗಿದೆಯಲ್ಲ, ಯಾರು ನೋಡ್ತಿಲ್ವಲ್ಲ ಅಂತ ಅಲ್ಲೊಂದು. ಈ ಪುಣ್ಯಾತ್ಮ ಹೋಗಿ ಹಚ್ಚಿರೋದು. ಅದಕ್ಕೆ ಹೇಳೋದು ವೈದಿಕತೆಯ ಪೊರ್ಕೆ ತಗೊಂಡು 2 ಡೇಟು. ಅಪ್ಪನ ಮರ್ಯಾದೆ ಕರಿತೀಯಾ? ಹೋಗ್ಬಿಟ್ಟು ಎಲ್ಲೋ ನಿಂತ್ಕೊಂಡು, ಅಷ್ಟು ಪ್ರಜ್ಞೆ ಇಲ್ಲದಷ್ಟು ಅಪ್ಪನ ಹತ್ರನೇ ಮ್ಯಾಚ್ ಬಾಕ್ಸ್ ತಗೊಂಡು ನೀನು ಕಡ್ಡಿ ಗೀಚಿದ್ದೀಯಾ ಅಂದ್ರೆ ನಿನಗೆ ಅಂತ ಟೆನ್ಷನ್ ಏನಿದೆಯಪ್ಪ? ಅದು 4-6 ಜನ ಓಡಾಡುವಂತ ಸಂತೆ ಜಾಗದಲ್ಲಿ ನಮಗೆ ಗೊತ್ತಿರೋರಂಥವ್ರ ಮುಂದುಗಡೆ ನಿಮ್ಮ ಮಗ ಇಂಥ ದೊಡ್ಡ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಮರ್ಯಾದೆ ಹೇಗಿರುತ್ತಪ್ಪ? ನಿಜವಾದ ಗಾಯತ್ರಿ ಪ್ರತಿ ಮನೆಯಲ್ಲೂ ಇರುತ್ತಾಳೆ. ಇದನ್ನು ನಾವು ಗಮನಿಸ್ತಿಲ್ಲ. ಇದೇ ವೇದಗಳ ವಿಭಾಗ. ಒಂದು ತಾಯಿ ಗಾಯತ್ರಿಯನ್ನ ಉಪಾಸನ ಮಾಡೋದು ಇದಕ್ಕೆ, ಅನುಷ್ಠಾನಕ್ಕೆ ತಗೊಳ್ಳೋದು ಇದಕ್ಕೆ. ಗಾಯತ್ರಿಯೇ ಮೊದಲು, ಗಾಯತ್ರಿಯೇ ಆರಂಭ, ಗಾಯತ್ರಿಯೇ ಅಂತ್ಯ ಅನ್ನುವುದನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತವರು ವ್ಯಾಸರು, ಅಮ್ಮನ ಶಕ್ತಿ. ಅದರಿಂದ ವೇದವ್ಯಾಸರು ಜಯಂತಿ ನಾವು ಹಾಗೆ ಹೀಗೆ ಅಲ್ಲ. ವೇದವ್ಯಾಸರು ವೇದಗಳ ಉಪವಿಭಾಗ ಅಂದ್ರೆ ನಿಮ್ಮಲ್ಲಿರತಕ್ಕಂಥ ವೇದ ಜ್ಞಾನವನ್ನ ವಿಭಾಗ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಗಂಡನಾಗಿ ಹೇಗಿರ್ಬೇಕು, ಮಕ್ಕಳ ಹತ್ರ ಮಕ್ಕಳಾಗಿ ಹೇಗಿರ್ಬೇಕು, ತಂದೆಯಾಗಿ ಹೇಗಿರ್ಬೇಕು, ಹೆಂಡತಿಯಾಗಿ ಹೇಗಿರ್ಬೇಕು, ಯಜಮಾನಾಗಿ ಹೇಗಿರ್ಬೇಕು, ಸೇವಕನಾಗಿ ಹೇಗಿರ್ಬೇಕು, ಗುರುವಾಗಿ ಹೇಗಿರ್ಬೇಕು, ಚಕ್ರವರ್ತಿಯಾಗಿ ಹೇಗಿರ್ಬೇಕು. ಎಲ್ಲಂದ್ರೆ ಅಲ್ಲಿ ನಿಮ್ಮ ಪ್ರತಾಪವನ್ನ ತೋರಿಸೋದಲ್ಲ, ಎಲ್ಲಂದ್ರೆ ಅಲ್ಲಿ ನಿಮ್ ಶಕ್ತಿಯನ್ನ ತೋರಿಸ್ತಕ್ಕಂಥದ್ದಲ್ಲ, ತೋರಿಸ್ಕೊಳ್ಳೋದಲ್ಲ, ಹೇಳ್ಕೊಳ್ಳೋದಲ್ಲ. ತುಂಬ ತಿಳಿದವ, ತುಂಬ ಇರುವವ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅಭ್ಯಾಸ ಮಾಡಿ ಏನ್ ಮಾತಾಡ್ತಿದ್ರಿ, ಎಲ್ಲಿ ಹೇಗಿದ್ದೀರಿ, ಹೆಂಗಿದ್ದೀರಿ, ಆ ರಭಸ ಆರ್ಭಟ ಇವತ್ತಿನ ಜನರೇಷನ್ಗೆ ಸಿಕ್ಕಾಬಿಟ್ಟ ಆಗ್ಬಿಟ್ಟಿದೆ. ಕ್ವಶನಿಂಗ್ ಥಿಂಗ್ಸ್, ಕ್ವಶನ್ ಮಾಡಿ ಒಳ್ಳೇದನ್ನ ಮಾಡಿ. ಈ ತರದ ಜಾತಿ ಹೆಸರಲ್ಲಿ, ಅಸ್ಪೃಶ್ಯತಾ ಹೆಸರಲ್ಲಿ, ಶೂದ್ರತೆ ಹೆಸರಿನಲ್ಲಿ ಹೊಡಿತಕ್ಕಂಥವ್ರನ್ನ ದೂರ ಇಟ್ಬಿಡಿ. ಅಂತ ವ್ಯಕ್ತಿಗಳನ್ನ ಪ್ರಚೋದನೆ ಮಾಡಬೇಡಿ, ಹತ್ರಕ್ಕೂ ಹೋಗ್ಬೇಡಿ. ಇಂಥ ಕೆಲಸ ಮಾಡೋದೇ ಕೆಲವರಿದ್ದಾರೆ, ಹೊಟ್ಕೊಂಡಿದ್ದಾರೆ, ಬಿಟ್ಬಿಡಿ. ಆ ವೇದವ್ಯಾಸರಿಗೆ ನಮಿಸುತ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವೈಶಾಖ ಮಾಸದ ಶುದ್ಧ ತ್ರಯೋದಶಿಯ ದಿನದಂದು ಆ ಮಹಾ ಭಾಗವತೋತ್ತಮ ನಮ್ಮನ್ನೆಲ್ಲ ಆ ಒಂದು ಚೈತನ್ಯ ತುಂಬಿಸ್ಲಿಕ್ಕೆ ಹುಟ್ಟಿದಂಥ ಮಹಾಪುಣ್ಯಾತ್ಮನಪ್ಪ. ಮಹಾಪುಣ್ಯಾತ್ಮ ನಮಗೆಷ್ಟೋ ತಿಳಿಸ್ಕೊಟ್ಟಿದ್ದಾರೆ. ಭಗವದ್ಗೀತೆಯಿಂದ ಹಿಡಿದು, ಮಹಾಭಾರತದಿಂದ ಹಿಡಿದು, ಭಾಗವತದಿಂದ ಹಿಡಿದು ನಿತ್ಯ ನಮ್ಮ ಮನೆಯಲ್ಲಿ ನಾವು ಒಂದು 10 ನಿಮಿಷ ಕುಳಿತುಕೊಳ್ಳಿ. ಏನು ಗೊತ್ತಿಲ್ಲ, ಪ್ರಾರ್ಥನಾ ನಮ್ಮ ಶಕ್ತಿ, ಒಳಗಿನ ಆಂತರಿಕ ಶಕ್ತಿಯನ್ನ ಹೊರಗಡೆ ತೆಗೆಯತಕ್ಕಂಥ ಒಂದು ಭಾವ, ಒಳಗಡೆ ಇರತಕ್ಕಂಥ ಒಂದು ಶಕ್ತಿಯ ಚೈತನ್ಯ ತೆಗೆಯತಕ್ಕಂಥ ಭಾವ. ನಿತ್ಯ ಪ್ರಾರ್ಥನಾ ವ್ಯಾಸರು ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಇವತ್ತು, ಹೀಗೆಲ್ಲ ಮಾಡ್ಕೋಬೇಕು, ಹೆಂಗ್ ಮಾಡ್ಕೋಬೇಕು. ಬರೀ ನಾನು ಪುರಾಣಗಳನ್ನ ಎಷ್ಟು ಓದಿದ್ರೆ ಏನು ಪ್ರಯೋಜನ? ಗರುಡ ಪುರಾಣ ಏನ್ ಓದಿ ಏನ್ ಪ್ರಯೋಜನ? ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಆಗ್ಬಿಟ್ಟಿದ್ದಾರೆ. ಒಂದು ದಿನಕ್ಕೊಂದು ಸುಳ್ಳು ಆದ್ರೂ ಹೇಳೋದು ಕಡಿಮೆ ಮಾಡೋಣ. ದಿನಕ್ಕೆ ಒಂದೇ ತಪ್ಪು ಕಡಿಮೆ ಮಾಡೋಣ. ದಿನಕ್ಕೆ ₹1 ಹೆಚ್ಚು ದಾನ ಮಾಡೋಣ. ₹1 ದಾನ ಮಾಡೋಣ. ಒಬ್ರಿಗೊಂದು ಹಣ್ಣು ಕೊಡೋಣ ಸಾಕು. ಒಬ್ರಿಗೊಂದು ಪುಸ್ತಕ ಕೊಡೋಣ. ಒಬ್ರಿಗೊಂದು ಪೆನ್ಸಿಲ್ ಕೊಡೋಣ. ದಯಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ವೇದಗಳ ವಿಭಾಗ ಅಂದ್ರೆ ಅದೇ. ನಿಮಗಿಟ್ಟಿರ್ತಕ್ಕಂಥದನ್ನ ಹೇಗೆ ಸದ್ಬಳಕೆ ಮಾಡ್ಕೊಡು. ಇನ್ಮೇಲೆ ಹಾರಾಡಬೇಡಿ, ಆರ್ಭಟಿಸಬೇಡಿ, ಧುಮುಕಬೇಡಿ, ತೋರಿಸ್ಬೇಡಿ. ಇವತ್ತು ತೋರಿಕೆಯ ಒಂದು ಭಾವ, ವಿಪರೀತ ತೋರ್ಪಡಿಕೆಯ ಭಾವ. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ಒಂಥರ PR ಆಗ್ಬಿಟ್ಟಿದೆ. ಪ್ರತಿಯೊಂದು PR ಆಗ್ಬಿಟ್ಟಿದೆ. ಬರೀ ಅದನ್ನೊಂದು ಹೈಲೈಟ್ ಮಾಡ್ತಕ್ಕಂಥದ್ದು, ಅದನ್ನ ನಾವು ಬೀಳ್ತಿದ್ದೇವೆ. ಉತ್ಪ್ರೇಕ್ಷಿತರಾಗಿ ಎಲ್ಲದಕ್ಕೂ ಇದ್ರೆ ಒಂದು ಕಡಿಮೆ ಅಂದ್ರೂ 10,000 ಬ್ಲಾಗರ್ಸು ಇವತ್ತು IPL ಬಗ್ಗೆ ಏನಾದ್ರೂ ಒಂದು ಕೊಡ್ತಿರ್ತಾರೆ. ನಮ್ಮನ್ನ ಎಳಿತಿದ್ದಾರೆ, ಸೆಳಿತಿದ್ದಾರೆ. ಯಾವುದನ್ನ ಸೆಳೆಯಬೇಕು? ಬೆಟ್ಟಿಂಗು, ಜೂಜು, ಸಟ್ಟ, ಇನ್ನೊಂದು ಇಂಥವುಗಳನ್ನ ಸೆಳೆತ. ಟ್ರೇಡಿಂಗು, ಸುಳ್ಳು ಟ್ರೇಡಿಂಗು, ಸುಳ್ಳು ಪ್ರಚೋದನೆ, ದೇವರ ಹೆಸರಲ್ಲೂ ಪ್ರಚೋದನೆ. ಇಂಥದ್ದು ಮಾಡಿಬಿಟ್ರೆ ಇಂಥದ್ದಾಗ್ಬಿಡುತ್ತೆ. ಯಾವತ್ತಾದ್ರೂ ಕೇಳಿದಿರಾ? ಅಂಬಾನಿ, ಅದಾನಿ, ಇಲ್ಲ ಬಿರ್ಲಾ, ಟಾಟಾ ಇವರೆಲ್ಲ ಬಂದ್ಬಿಟ್ಟು ಇಂಥದ್ದು ಮಾಡ್ತಾ ಕುತ್ಕೊಂಡಿರೋದು ನೀವು ಕೇಳಿದ್ರೆ? ಅವರು ಮಾಡುತ್ತಾರೆ, ತೋರ್ಸಲ್ಲ. ಅವರು ಮಾಡುತ್ತಾರೆ, ಹೇಳೋದಿಲ್ಲ. ಕಡಿಮೆ ಅಂತವರು ಪ್ರಪಂಚದ ಟಾಪ್ 10 ಶ್ರೀಮಂತರಲ್ಲಿ 2 ಜೊತೆ ನಾನು ನೋಡಿದ್ದೇನೆ. ದಿನಕ್ಕೆ ಕಡಿಮೆ ಅಂದರು 3 ರಿಂದ 4 ಗಂಟೆ ಪ್ರಾರ್ಥನಾ, ಆ ಶ್ಲೋಕ, ಆ ಮಂತ್ರ, ಆ ದಾನ. ಒಬ್ಬರ ಮನೆಯಲ್ಲಿ ನೀವು ನಂಬಲ್ಲ, 5,000 ಕುಟುಂಬಕ್ಕೆ ನಿತ್ಯ ಪ್ರಾರ್ಥನೆ ಆಗಿ ಹಿಂಗ್ ಬಂದಿದ ತಕ್ಷಣ ತಾಯಿ ಜೀವ 5,000 ಮಂದಿಗೆ ಪ್ರಸಾದ ಹೋಗುತ್ತೆ. ಅವ್ರಿಗೆ ಹೋಗಿದೆ ಆಗಿದೆ ಅಂದ ಮೇಲೆಯೇ ಆಕೆ ಅನ್ನಪೂರ್ಣೆ ಅನ್ನ ತಿನ್ನೋದು. ನಂಬ್ತೀರಾ? ಕಡಿಮೆ ಅಂದ್ರೆ 4 ಗಂಟೆಗಳ ಪ್ರಾರ್ಥನಾ ಸಿದ್ಧತಾ, ಎಲ್ಲ ಅಲಂಕಾರ. ಅಲ್ಲಿ ಕುಳಿತುಕೊಬಿಡುತ್ತೆ. ಆಕೆಗೆ ಗೊತ್ತಿದೆ ಇದು ದೈವ ಪ್ರಸಾದ ಕೊಟ್ಟಿರೋದು. ಇದು ನಮ್ಮದಲ್ಲ, ನಮ್ಮ ಆಲೋಚನೆ ಅಲ್ಲ, ನಮ್ಮ ಶಕ್ತಿ ಅಲ್ಲ, ನಮ್ಮ ಚಿಂತನೆ ಅಲ್ಲ, ನಮ್ಮಿಂದ ಆದದ್ದಲ್ಲ ಅನ್ನತಕ್ಕಂಥದ್ದು ಆ ಮಗುವಿಗೆ ಗೊತ್ತಿದೆ. ಎಲ್ರಿಗೂ ಗೊತ್ತಿದೆ. ತುಂಬಾ ದೊಡ್ಡವ್ರಿಗೆ ಅದು ಗೊತ್ತಿದೆ. ಅದಕ್ಕೆ ತುಂಬಾ ದೊಡ್ಡವ್ರು ಕಾಣಿಸ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ. ನಾವು ಇಷ್ಟು ಕೂಡ ಪಡೆದಿಲ್ಲ. ಹಬ್ಬಟ ನನ್ ವಾಚ್ ಗೊತ್ತೇನೋ, ನನ್ ಬ್ರೇಸ್ಲೆಟ್ ಗೊತ್ತೇನೋ, ನನ್ ಓದ್ ಗೊತ್ತಾ, PhD ಮಾಡಿದ್ದೀನಿ. ಇವತ್ತು BE ಓದಿರೋರಿಗೆ ಒಂದು ತಲೆ ಕೆಟ್ಟೋಗ್ಬಿಟ್ಟಿದೆ. MBA ಓದಿರೋರಿಗೆ ತಲೆ ಕೆಟ್ಟೋಗ್ಬಿಡುದು. ಆಮನ MBA ಐಶ್ವರ್ MBA ಮಾಡಿಬಿಟ್ಟು ನಾನು ಇದು ಮಾಡ್ಬೇಕಾ, BE ಮಾಡಿಬಿಟ್ಟು ಇದು ಮಾಡ್ಬೇಕಾ? ನೀವು ಆ ಪರಿಧಿಯಿಂದ ಹೊರಗಡೆ ಬನ್ನಿ. ಈ IT ಕಂಪ್ನಿಗಳಲ್ಲಿ 10,000 15,000 ಸಂಬಳಕ್ಕೆ ನೀವು ಜೀವಮಾನದಲ್ಲಿ ಕಾಲಿಡೋಲ್ಲ. ನೀವೇ ಯಜಮಾನರಾಗಬಹುದು. ನಿಮ್ಮ ವಿದ್ಯೆ. ಆ BE ಅಂದ್ರೆ ಏನ್ ಗೊತ್ತಾ?
ಕ್ರಿಟಿಕಲ್ ಅನಾಲಿಸಿಸ್ನ ಮಾಡುವಷ್ಟು ತಾಕತ್ತು. MBA ಅಂದ್ರೆ ಏನು ಗೊತ್ತಾ? ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದ್ಕೊಂಡಿದ್ದೀರಿ, ಅಲ್ಲ. ಮಾಸ್ಟರಿಂಗ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಒಂದು ಶಕ್ತಿಯನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಳೋದು, ಲಾಭ ನಷ್ಟ, ನಾನು ಕುತ್ಕೊಂಡಿದ್ರೆ ಎಷ್ಟು ನಷ್ಟ, ಓಡಿದ್ರೆ ಎಷ್ಟು ಲಾಭ, ಏನಾದ್ರೂ ಒಂದು ಮಾಡು. ಇದಕ್ಕೆ ಮಾಸ್ಟರಿಂಗ್ ಮಾಡಿರೋದು ನೀವು. ಮಾಸ್ಟರಿಂಗ್ ಮಾಡಿಬಿಟ್ಟು BE ಮಾಡಿಬಿಟ್ಟು ಈ ಕೆಲಸ ನನಗದೇ ಬೇಕು, ಅದೇ ಬೇಕು, ಇಲ್ಲೇ ನೀವು ದಾರಿ ತಪ್ತಿರೋದು. ಅದಕ್ಕೆ ಈ ರೀತಿ ಸೋಲುಗಳು ಆಗ್ತಿರೋದು. ಮೊನ್ನೆ ಕೂಡ ನೋಡಿ, ಈಗ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಬ್ಯಾಂಕಿಂಗ್ ಉದ್ಯೋಗಗಳಿಗೆ ಹೊಡೆತ ಕೊಡುತ್ತದೆ. ಬುಧ ಬಂದಲ್ಲಿ ಕುಳಿತುಕೊಂಡಿದ್ದಾನೆ, ಲೆಕ್ಕಾಚಾರ, ದುಡ್ಡಿನ ಕಾರಕ, ಚಿಲ್ಲರೆ ದುಡ್ಡು ತಗೊಂಡು ದೊಡ್ಡ ಬಂದ ಮಾಡತಕ್ಕಂಥ ಸಂಸ್ಥೆಗಳಲ್ಲಿ ದೊಡ್ಡದಾದಂತ ಲೇ ಆಫ್ ನಡೆಯುತ್ತಂದ್ರೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಮೊನ್ನೆ 3,000 ಉದ್ಯೋಗಗಳಿಗೆ ಗೇಟ್ ಪಾಸ್. ಮೊನ್ನೆ ನಮ್ಮ ಹುಡುಗ IT ಹುಡುಗ AI ತೋರಿಸ್ತಾನೆ ಬಗ್ಗೆ. ಓ ಮೈ ಗುಡ್ನೆಸ್, ನಮ್ ಡೇಟಾ ತಗೊಂಡು ಫೋಟೋ ತೆಗೆದು ಹಿಂಗ್ ಕಳಿಸಿದ್ರೆ ಅದೇ ಆಟೋ ಟ್ರಾನ್ಸ್ಲೇಷನ್ ಎಲ್ಲ ಮಾಡುತ್ತೆ. ನಮ್ಮ ಒಂದು ಕಮೆಂಟ್ಸ್ಗೆ ಹಿಂಗ್ ಹಾಕ್ಬಿಟ್ಟು ಈ ತರ ಹಾಕಿ ಹಿಂಗ್ ನೋಡ್ದಂದ್ರೆ ಅದೇ ಕೊಡುತ್ತೆ. ಗುರುಗಳೇ, ನನ್ಗೆ ಗುರು ದೋಷ ಇದೆಯಾ, ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದು ಒಬ್ರದ್ದು ಉತ್ತರ. ಅದನ್ನ ಹಾಕಿ ChatGPT ನಲ್ಲಿ ಆ ಕ್ವಶನ್ ಹಾಕ್ಬಿಟ್ಟು ಪ್ಲೀಸ್ ಗಿವ್ ಅಸ್ ಎ ಕಮೆಂಟ್, ಹೌ ಟು ರೈಟ್ ಎ ಕಮೆಂಟ್ ಅಂದ್ರೆ ನೀಟಾಗಿ ಕೊಡ್ತಾ ಇದೆ, ತೋರಿಸ್ತಿದ್ದಾನೆ. ಗುರುಜಿ ನೋಡಿ ಏನ್ ನಡೀತಿದೆ, ಏನ್ ಮಾಡ್ತಿದ್ದೀರಿ ಅಂತ. ಆ ಮಟ್ಟಕ್ಕೆ ನೀವು ಸದ್ಬಳಕೆ ಮಾಡ್ಕೊಳ್ಳಿಲ್ಲ, ನೀವು ಅಲ್ಲೇ ನಿಂತ್ಕೋತೀರಾ. ನೀವು ಇದನ್ನೇ ಪುರಾಣಗಳು ಇದನ್ನೇ ಹೇಳ್ಕೊಟ್ಟಿರೋದು, ಭಾಗವತ. ನಾನು ಇದೇ ಓದಿದ್ರೆ ನನಗೆ ಅದೇ ಕೆಲಸ. ಚೇಂಜ್ ಯುವರ್ ಪ್ಯಾಟ್ರನ್. ಮನೇಲಿ ಕುಳಿತುಕೊಳ್ಳೋದಲ್ಲ. ಬರೀ UPSC, ಎಷ್ಟು ಜನ UPSC ತಯಾರಿ, ಎಷ್ಟು ಜನ ಪಾಸ್ ಆಗ್ಬಿಡ್ತೀರಾ? ಎಲ್ರು ಪಾಸ್ ಮಾಡೋಲ್ಲ, ಆಗೋಲ್ಲ. ಅಲ್ಲಿರೋದೇ 1,200 1,300 ಸೀಟ್ ಅವ್ರು ಸೆಲೆಕ್ಷನ್ ಮಾಡೋದು. ಇನ್ನೊಂದು 1,000 ಜನ ಬೇರೆ ಇನ್ಯಾವ್ದಾದ್ರೂ ಫೇಲ್ ಆಗಿರೋರಿಗೆ ಬೇರೆ ಯಾವ್ದ್ರಲ್ಲಾದ್ರೂ ಒಂದು ಗುಪ್ತಚರ ಇಲಾಖೆ ಇನ್ನೊಂದ್ರಲ್ಲಿ ಸೆಲೆಕ್ಷನ್. ಅದು ನೀವು ಒಪ್ಪಿದ್ರೆ ಇದೆಲ್ಲ ಇದೆ. ಎಲ್ಲ ಹಾಗೆ ತಯಾರಿಲ್ಲ, ಸಿದ್ಧತೆ ಇಲ್ಲ, ಭಯಗಳು ಪಟ್ಕೊಂಡು ನಾನೊಂದು ವೇದ ಬರೆದು ಬಿಟ್ಟಿದ್ದೀನಿ, ಐ ಆಮ್ ದ ಬಿಗ್ಗೆಸ್ಟ್ ಮಾಸ್ಟರ್, ದಯಮಾಡಿ ಬದಲಾಗಿ ಅಂತ ಹೇಳ್ತಾ, ಬುಧವಾರ ಹಸ್ತ ನಕ್ಷತ್ರ, ಚಂದ್ರ ಬುಧನ ಮನೆಯಲ್ಲಿ ಹಸ್ತ ನಕ್ಷತ್ರ ಸ್ವಯಂ ನಕ್ಷತ್ರದಲ್ಲಿದ್ದಾನೆ. ಒಂಚೂರು ತಳಮಳವೇ ಮೇಷರಾಶಿಗೆ. ಚಂದ್ರ ಬುಧನ್ ಮನೆಯಲ್ಲಿ ಚಂದ್ರ ನಕ್ಷತ್ರದಲ್ಲಿ ಇದ್ದರೂ ಬುಧನ ಮನೆಯಲ್ಲಿದ್ದಾಗ ಡಿಸಿಷನ್ ಮೇಕಿಂಗ್ ನಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತೀರಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ತುಂಬಾ 4 ಅನ್ನಿಸ್ತಿದೆ, ಇದು ಮಾಡ್ಲಾ. ಒಂದು ಉದಾಹರಣೆ, ಬೆಳಿಗ್ಗೆ ತಿಂಡಿ ಮಾಡ್ಬೇಕಂದಾಗ ಪೂರಿ ಮಾಡ್ಲಾ, ಚಪಾತಿ ಮಾಡ್ಲಾ, ಪುಲ್ಕ ಮಾಡ್ಲಾ, ರೋಟಿ ಮಾಡ್ಲಾ, ಬಟರ್ ನಾನ್ ಮಾಡ್ಲಾ, ರೋಟಿನೇ ಎಲ್ಲ. ಬಟ್ ಈ ರೀತಿ ಕನ್ಫ್ಯೂಷನ್ ಆಗ್ತಿದೆ. ಒಂದನ್ನ ಸ್ಟಿಕ್ ಆನ್ ಆಗಿ, ತುಂಬಾ ಕನ್ಫ್ಯೂಷನ್ಗಳು ಬೇಡ. ಹೆಂಗು ಬಿಸಿಲುಗಾಲ, ರಾತ್ರಿ ಅನ್ನ ಒಂದಷ್ಟು ಉಳಿದಿದೆ, ಒಂದಷ್ಟು ನೀರು ಹಾಕಿ ಕಿವುಚಿ, ಒಂದಷ್ಟು ಮೊಸರು ಕಿವುಚಿ ಇಟ್ಬಿಟ್ಟು, ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಡಿ, ಕಿವುಚಿ ಇಟ್ಬಿಡಿ. ಬೆಳಗ್ಗೆ ಎದ್ದು ಅದಕ್ಕೊಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಟೋಮ್ಯಾಟಿಕಲಿ ಅದನ್ನ ಹಾಕೊಂಡು ಅದನ್ನ ಬಯಸ್ತದೆ. ಎಷ್ಟು ತಂಪು ಗೊತ್ತಾ, ಹೊಟ್ಟೆ ತಣ್ಣಗಿರ್ತಕ್ಕಂಥದ್ದಾಗುತ್ತೆ. ಆ ರೀತಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ 4 ಕನ್ಫ್ಯೂಷನ್ಗಳಾಗುತ್ತೆ. ಒಂದರಲ್ಲಿ ಸ್ಟೇ ಅನ್ನು ಮಾಡಿ. ವೃಷಭ ರಾಶಿ, ಧೈರ್ಯಶಾಲಿ, ಪಂಚಮದಲ್ಲಿ ಕುಳಿತಿರೋದು ಒಳ್ಳೇದೇ. ಬುಧನ ಮನೆಯಲ್ಲಿ ಚಂದ್ರ ಕುಳಿತಿರೋದ್ರಿಂದ ಮನಸ್ಸೊಂದು ಮಾತು ಹೇಳುತ್ತೆ, ಬುದ್ಧಿ ಒಂದು ಮಾತು ಹೇಳುತ್ತೆ, ಎದುರುಗಡೆ ಅವ್ರದ್ದು ಒಂದು ಮಾತು, ಅಕ್ಕಪಕ್ಕದ ಒಂದು ಮಾತು, ಈ ಥರದ್ದು ಆಗತಕ್ಕಂಥದ್ದು ಆಗುತ್ತೆ. ಸಂಗೀತಗಾರರು, ಕಲಾವಿದರು, ಅವರಿಗೆ ಒಂಚೂರು ತುಂಬಾ ಭಾವುಕರು ನೀವು. ಕಲಾವಿದರು ತುಂಬಾ ದೊಡ್ಡ ಎತ್ತರದ ವೈದಿಕರು ನೀವು. ಅದೊಂದು ಬೇಗ ಗಾಯ ಆಗುತ್ತೆ. ನಮಗೆ ಹಿಂಗಾಯ್ತಲ್ಲ, ಹೀಗಾಯ್ತಲ್ಲ, ಈ ತರ ಮಾತಾಡಿದ್ರಲ್ಲ ಅನ್ನತಕ್ಕಂಥ ಭಾವ ಬರತಕ್ಕಂಥದ್ದು ನಿಶ್ಚಿತ. ಸೊ ಗಲಿಬಿಲಿ ನೀವು ಆಗ್ಬೇಡಿ, ನಿಮ್ಮ ಪಾಡಿಗೆ ನಿಮ್ಮ ಕರ್ತವ್ಯ ಮಾಡಿ. ನಗಿಸ್ತಕ್ಕಂಥ, ಹಾಡತಕ್ಕಂಥ, ಭಾವನಾತ್ಮಕ ರಂಗ, ಕಲಾರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಇದ್ರೂ ಅನುಕೂಲವೇ. ಮಿಥುನ ರಾಶಿ, ತುಂಬಾ ಬುದ್ಧಿ ಉಪಯೋಗಿಸ್ತಕ್ಕಂಥದ್ದು ಹೋಗ್ಬೇಡಿ. ತುಂಬಾ ನಿಮ್ಮ ಗುಟ್ಟುಗಳನ್ನ ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡಿ. ಯಾರು ನೆನಪಿಟ್ಕೊಳ್ಳಿ, ನಿಮ್ಮ ಗುಟ್ಟುಗಳನ್ನ ಹೇಳ್ಕೊಂಡಷ್ಟು ಅದನ್ನ ಹೊರಗಡೆ ಹಂಚೋರು ಜಾಸ್ತಿ ಕೆಟ್ಟದಾಗಿ. ಇವನ ಯೋಗ್ಯತೆ ನೋಡು, ಇದು ಮಾಡ್ಕೊಂಡ, ಅದು ನಾವು ನಮ್ಮ ನೋವು ಹೇಳ್ಕೊಂಡಿರ್ತೇವೆ, ಅಲ್ಲಾಗೋ ಪರಿಸ್ಥಿತಿ ಬೇರೆ. ಹೆಚ್ಚು ಮನುಷ್ಯ ಮೌನಿ ಆಗ್ಬೇಕು, ಪ್ರಯೋಜನ ಇಲ್ಲ. ದೇವ್ರ ಮುಂದ್ಗಡೆ ಅದಕ್ಕೆ ಹೇಳೋದು ಬಂದು ಅವನ ಮುಂದ್ಗಡೆ ಹೇಳ್ಕೊಡಿ.
ಅವನ ಹತ್ರ ಹೇಳ್ಕೊಳ್ಳಿ. ಮನಸ್ಸು ಎಷ್ಟು ನಿರಾಳತೆ ಹೊಂದುತ್ತೆ ಅಂದ್ರೆ ಅದು ಬೇರೆ ಲೆಕ್ಕ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ದೇವರ ಮುಂದುಗಡೆ ನಿವೇದನೆ ಮಾಡಿಕೊಳ್ಳಿ, ಮನುಷ್ಯನ ಮುಂದುಗಡೆ ಬೇಡ. ಅವನು ಅದನ್ನ ತಗೊಂಡೋಗಿ ಇನ್ನೆಲ್ಲೋ ತನ್ನ ಲಾಭಕ್ಕೆ ಬಳಸ್ಕೊತಾನೆ, ಇಲ್ಲ ನಿಮ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾನೆ. ಇವತ್ತು ಅದನ್ನು ಮ್ಯಾನೇಜ್ ಮಾಡಿ. ಕರ್ಕಾಟಕ ರಾಶಿ ಒನ್ ಆಫ್ ದ ಬೆಸ್ಟ್ ಡೇ ಫಾರ್ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಕಮ್ಯುನಿಕೇಶನ್, ಪಾಲಿಟಿಕ್ಸು, ಜನಗಳನ್ನ ನಗಿಸ್ತಕ್ಕಂಥ ಕೆಲಸಗಳು, ಆ ಒಂದು ಸಂಗೀತ, ಹಾಡುಗಾರಿಕೆ, ಬ್ಯೂಟಿಫುಲ್. ಸಿಂಹ ರಾಶಿ ತುಂಬಾ ಚೆನ್ನಾಗಿದೆ. ವೃತ್ತಿಯಲ್ಲಂತೂ ಆನಂದಂ ಸಮಾಧಾನಂ. ಮನುಷ್ಯ ಎಷ್ಟು ಒಪ್ಪಿಕೊಳ್ಳುತ್ತಾನೆ, ಅರೆ ನನಗೇನ್ ಸಿಗ್ಬೇಕು ಸಿಗುತ್ತೆ, ನಾನು ನನ್ನ ಕೆಲಸ ಮಾಡ್ತೇನೆ, ಐ ಆಮ್ ಜಸ್ಟ್ ರನ್ನಿಂಗ್, ಬೇರೆ ಇನ್ನೇನೂ ಅಲ್ಲ, ನಾನು ಓಡುತ್ತಿದ್ದೇನೆ, ನನ್ನ ಕೆಲಸ ನಾನು ಮಾಡ್ತಿದ್ದೇನೆ. ಅವ್ರೇನ್ ಮಾಡಿದ್ರು, ಅವ್ರೇನ್ ಮಾಡ್ಲಿಲ್ಲ, ಅವ್ರೇನ್ ಕೊಟ್ರು ಅದು ಬೇಡ. ಇವತ್ತು ಸಿಂಹ ರಾಶಿಗೆ ಅಂಥದ್ದೊಂದು ಭಾವ. ಫ್ಯಾಂಟಾಸ್ಟಿಕ್. ಜ್ಯೋತಿಷ್ಯದಲ್ಲಿದ್ದೀರಾ, ವೈದಿಕ ವೃತ್ತಿಯಲ್ಲಿದ್ದೀರಾ, ಅದ್ಭುತವಾದಂಥ ದಿನ. ಕನ್ಯಾ ರಾಶಿ ಹಬ್ಬದ ವಾತಾವರಣವೇ ಇವತ್ತು ನಿಮಗೆ. ಪೂರ್ಣ ಹಸ್ತ ನಕ್ಷತ್ರ. ಆದ್ರೂ ಕೆಲವು ವ್ಯಕ್ತಿಗಳ ಭಾವ ನಿಮ್ಮನ್ನ ಗಲಿಬಿಲಿ ಮಾಡುತ್ತೆ. ಚಂದ್ರ ಬಂದು ಕುಳಿತಿರೋದನ್ನ ಇನ್ನೊಬ್ಬನ ತೃಪ್ತಿಪಡಿಸ್ಲಿಕ್ಕೂ ಹೋಗ್ಬೇಡಿ, ಇನ್ನೊಬ್ಬರ ನೆಗೆಟಿವ್ನು ತಂದು ತಟ್ಟೆಯಲ್ಲಿ ಇಟ್ಕೋಬೇಡಿ. ಅವನಷ್ಟೇ, ಅವನು ಏನು ಮಾಡಿದರೂ ಅವನ ಬಾಯಿಯಲ್ಲಿ ಹೊಲಸೆ ಬರೋದು, ಅವನ ಚಿಂತನೆ ಹೊಲಸೆ ಇರೋದು. ನೀವ್ ಯಾಕೆ ಅವನನ್ನು ಕನ್ವಿನ್ಸ್ ಮಾಡಕ್ ಹೋಗ್ತೀನಿ? ಈ ಬೆಳ್ಳಿನ ತಗೊಂಡು ನೀವು ಕಾಶಿಗಾದ್ರೂ ಹೋಗಿ ಬನ್ನಿ, ಇಲ್ಲ ಕನ್ಯಾಕುಮಾರಿಲಾದ್ರೂ ಮುಳುಗಿಸ್ಬಿಟ್ಟು ಬನ್ನಿ, ಬೆಳ್ಳಿ ಇದು ಆಗಲ್ಲ. ದಟ್ಸ್ ಇಟ್. ಸೊ ಅದರಿಂದ ಕನ್ವಿನ್ಸ್ ಮಾಡಕ್ ಹೋಗ್ಬೇಡಿ. ಇವತ್ತು ನಿಮ್ಮ ಪಾಡಿಗೆ ಕುಟುಂಬ, ಆತ್ಮೀಯರು, ಓಡಾಟ, ಸುತ್ತಾಟ, ಫೀಲ್ ಫ್ರೀ, ಹ್ಯಾಪಿ. ತುಲಾ ರಾಶಿ ದೂರದ ಕೆಲಸ, ದೂರದ ವೃತ್ತಿ, ತಂದೆ ತಾಯಿಯಿಂದ ದೂರ, ಕುಟುಂಬದಿಂದ ದೂರ, ದೂರದ ವ್ಯವಹಾರಗಳು, ಒಂದು ಸ್ವಲ್ಪ ತಳಮಳ, ಒಂದು ಸಣ್ಣ ಒಂದು ಒದ್ದಾಟಗಳನ್ನ ತೋರಿಸ್ತಕ್ಕಂಥ ಒಂದು ಭಾವ ಇದೆ. ಇವಾಗ ದೂರಕ್ಕೆ ಹೋಗ್ಬಿಟ್ಟು ಓದ್ಬೇಕು. ನೋಡಿ, ಟ್ರಂಪ್ ಹೇಳಿದ್ರು, ಗೆಟ್ ಔಟ್ ಫ್ರಮ್ ಇಂಡಿಯಾ, ಯು ಇಂಡಿಯನ್ಸ್ ಆರ್ ರಾಬ್ಸ್, ಯು ಆರ್ ಇಂಡಿಯನ್ಸ್ ಆರ್, ಇದೆಲ್ಲ ಅನ್ನಿಸ್ಕೊಂಡು ಹೇಸಿಗೆ ಪಟ್ಕೊಂಡು ಆ ಊರಲ್ಲಿ ಹೋಗ್ಬಿಟ್ಟು ಪಿಜ್ಜಾ, ಬರ್ಗರು, ಇನ್ನೊಂದು ಹೇಸಿಗೆನಪ್ಪ. ನಮ್ಮ ಭಾರತದಲ್ಲಿ ದಿನಕ್ಕೆ ತಪ್ಪು ತಿಳ್ಕೊಬೇಡಿ, ದ ಡೇಟಾ ಸ್ಪೀಕ್ಸ್. 80ರಿಂದ 100 ಅತ್ಯಾಚಾರ ಪ್ರಕರಣಗಳು ಒಂದು ದಿನಕ್ಕಾಗುತ್ತೆ. ಡೇಟಾ ನೀವು ನಂಬೋಲ್ಲ. ಅಮೆರಿಕದಲ್ಲಿ ನಿಮಿಷಕ್ಕೆ 80ರಿಂದ 100 ನಿಮಿಷ. ಅಲ್ಲಿ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ಲ. ಆದ್ರೆ ದೊರೆಗೆ ರಕ್ಷಣೆ ಇಲ್ಲ. ಗನ್ ತಗೋ ಬಂದ್ ಬೂಮ್ ಅಂತಾನೆ. ಎಷ್ಟು ಬಾರಿ ಅವನು ಎಸ್ಕೇಪ್ ಆಗಿರೋದು ರಂಗ. ಅತ್ಯಾಚಾರಿ, ಶಿಶುಕಾಮಿ ಅಂತಾನೆ ಅವನು. ಯಾರು ಶೂಟ್ ಮಾಡಕ್ ಬಂದಿದ್ದಾನಲ್ವಾ, ಸುಮ್ನೆ ಬರೋಲ್ಲ. ಅವನಿಗೆ ಅಷ್ಟು ಒಂದು ಉದ್ರೇಕ, ಉನ್ಮತ್ತದ ಸ್ಥಿತಿ ಅವನ ಮೇಲೆ ಬರಬೇಕು ಅಂದ್ರೆ ಯೋಚನೆ ಮಾಡಿ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ. ಆಲ್ರೆಡಿ ಒಂದು 80 ಲಕ್ಷದ ಜನಗಳವರೆಗೂ ಅಲ್ಲಿ ಬಂದು ರೀಸೆಂಟ್ ಆಗಿ ಎದ್ದು ದೊಡ್ಡದಾಗಿ ಸಾರ್ವಜನಿಕವಾಗಿ ಟ್ರಂಪ್ ವಿರುದ್ಧ ಘೋಷಣಾ, ಸರ್ಕಾರದ ವಿರುದ್ಧ ಘೋಷಣಾ, ಏನೇನೋ ನಡೀತಿದೆ. ಶೂಟೌಟ್ ಮಟ್ಟಕ್ಕೆ ಯೋಚನೆ ಮಾಡಿ ನೋಡಿ. ನಾವು ಹೋಗಿ ಅಂತ ಒಂದೂರು ಬದುಕು ಅನ್ನಚ್ಚಿ ಏಸಿಗೆ ಅವರು ಸತ್ಯವಾಗ್ಲೂ ಹೇಳ್ತಾನೆ. ಯಾರಾದ್ರೂ ಹೋಗ್ಬಿಟ್ಟು ಈ ತರ ವಿದೇಶದಲ್ಲಿ, ಮುಖ್ಯವಾಗಿ ಅಮೇರಿಕ, ಯುರೋಪ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತೇವೆ, ತಿಂತೇವೆ ಅಂದ್ರೆ ನನಗೆ ಹೊಟ್ಟೆನಲ್ಲಿ ಕಲಗಚ್ಚು ಸುತ್ತದಾಗ ಆಗುತ್ತೆ. ಹೋಗ್ಬೇಕು, ಅಲ್ಲೊಂದು 3 ತಿಂಗಳು ಬೇಕು, ನಾಲೆಜ್ ಬೇಕು, ಒಂದು 3 ವರ್ಷ ಬೇಕು, ಅನುಭವ ಗಳಿಸ್ಕೊಂಡು ಬಂದ್ಬಿಡ್ಬೇಕು ನಮ್ಮ ನಾಲೆಜ್. ಶ್ರೀಧರ್ ವೆಂಬೋ ಝೋ ಕಂಪ್ನಿಯ ಓನರ್ ಹೇಳ್ತಿದ್ರೆ, ನಾವು ದ ಟೈಮ್ ಟು ಕಮ್ ಬ್ಯಾಕ್ ಅಂತ ಹೇಳಿದ್ದಾರೆ. ಸಾಕು, ನಾವು ಆ ನಾಯಿಗಳಲ್ಲಿ, ನಮ್ಮನ್ನ ನಾಯಿಗಳಿಗೂ ಹೋಲಿಸ್ತಾನೆ, ಹಂದಿಗಳಿಗೂ ಹೋಲಿಸ್ತಾನೆ. ನಾವು ಅಂತ ಮಾತುಗಳನ್ನು ಅನ್ನಿಸ್ಕೊಂಡು ಮುಖಾಮುಖಿ ಹಚ್ಕೊಂಡು ಡಾಲರ್ಗಳ ಲೆಕ್ಕದಲ್ಲಿ ಹೇಳ್ಕೊಂಡು, ಇಲ್ಲಿ ನೆನಪಿಟ್ಕೊಳ್ಳಿ, ಉಸಿರಿದ್ರೆ ಮರ್ಯಾದೆ ಅನ್ನೋದು ಬೇಕು ಅನ್ನೋರು ಉಪ್ಪು ಮಾಡ್ಕೊಂಡಾದ್ರೆ ಬದುಕೊಂಡ್ಬಿಡೋಣ ಮಕ್ಕಳೇ. ನಮ್ಮೂರು ಏನು ಕೊಟ್ಟಿಲ್ಲ, ನಮ್ಮೂರಲ್ಲೇ ತಾನೇ ನಾವು ಓದಿದ್ದೇವೆ. ಇದು ಏನೋ ಆಗ್ಬಿಟ್ಟಿದೆ ಈ ಒಂದು ಮನಸ್ಥಿತಿ. ಹೇಳಬಾರ್ದು ಸಂಕಟ. ಎಲ್ಲಿ ಬಿಡಿ. ಸೊ ತುಲಾ ರಾಶಿಗೆ ಅಂಥದ್ದೊಂದು ತುಮಲ. ದೂರದ ಊರು, ದೂರದ ಕೆಲಸ, ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಒಂದು ಸಣ್ಣದಾಗಿ ಸಮಾಧಾನ ಕೊಡ್ತಕ್ಕಂಥದ್ದು ಆಗುತ್ತೆ. ದೊಡ್ಡ ರಿಸ್ಕ್ ಏನು ತಗೊಳ್ಳೋದು ಬೇಡ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ
ಫ್ಯಾಂಟಾಸ್ಟಿಕ್. ಚಂದ್ರ ನಕ್ಷತ್ರದಲ್ಲೇ ಇರುವುದರಿಂದ ಅದ್ಭುತವಾಗಿರತಕ್ಕಂಥ ದಿನ. ವೃತ್ತಿಪರವಾಗಿ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ದೇವರ ಕಾರ್ಯಗಳು, ದೇವರ ಪೂಜೆಗಳು, ಅನುಷ್ಠಾನಗಳು, ವೈದಿಕ ಕಾರ್ಯಗಳು ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರತಕ್ಕಂಥದ್ದು. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ಆಗಿರತಕ್ಕಂಥ ಚಂದ್ರ ದಶಮದಲ್ಲಿ ಬಂದ್ಕೊಳ್ತಿರೋದನ್ನ, ಅದು ಅವನ ನಕ್ಷತ್ರದಲ್ಲೇ ಇರೋದನ್ನ ಸ್ವಲ್ಪ ತಲೆ ಕೆಡಿಸ್ತಾನೆ. ಇದು ಮಾಡೋಣ, ಅದು ಮಾಡೋಣ, ಹಿಂಗ್ ಮಾಡೋಣ, ತುಂಬಾ 4-6 ಕೆಲಸ, 4-6 ಇನ್ಕಮ್ಮು. ಒಬ್ಬ ಎಕ್ಸ್ಪರ್ಟ್ ವೈದಿಕ ಅಂದ್ರೆ ಏನ್ ಗೊತ್ತಾ, ಒಂದನ್ನೇ ಮಾಡುತ್ತಾನೆ. ಟಾಟಾ ಸ್ಟೀಲ್, ಬಿರ್ಲಾ ಸಿಮೆಂಟ್, ಅದು ಬಿಟ್ಟು ಬೇರೆ ಮಾಡಕ್ ಹೋಗಿ ಅವರೆಲ್ಲ ಮರ್ಯಾದೆ ಕಳ್ಕೊಂಡಿರೋದು. TCS ಅಲ್ಲಿ ನಡೆದಿಲ್ವಾ? ತಮ್ಮ ರಂಗದಲ್ಲಿ ಜಗಜಟ್ಟಿಯಾಗಿದ್ರು. ಬೇರೆ ಬೇರೆ ಕೆಲವರುಗಳು ಬರ್ತಾರೆ ಇವತ್ತು ಅಂಥದ್ದೊಂದು ಧನುಸು ರಾಶಿಗೆ ಸೆಳೆತ ಆಗ್ತಕ್ಕಂಥದ್ದಾಗುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇನ್ನು ಮಕರ ರಾಶಿ, ವಿಶೇಷವಾಗಿ ಸಪ್ತಮಾಧಿಪತಿ ಚಂದ್ರ ಭಾಗ್ಯದಲ್ಲಿರೋದು ಫ್ಯಾಂಟಾಸ್ಟಿಕ್. ಆದ್ರೆ ಸ್ವಯಂ ನಕ್ಷತ್ರದಲ್ಲಿದ್ದಾಗ ಒಂಥರ ಗಾಬರಿ ಆಗ್ತಕ್ಕಂಥದ್ದು, ಧೈರ್ಯವನ್ನ ಅಣಗಿಸ್ತಕ್ಕಂಥದ್ದು, ಒಂದು ಸಣ್ಣದಾಗಿ ಮಾಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಯಾವಾಗ ಧೈರ್ಯ ಇಲ್ವೋ, ಮನೋಕಾರಕ ಮನಸ್ಸೊಂದು, ಬುದ್ಧಿಯೊಂದು, ಇನ್ನೊಂದು, ಈ ತರದ ಪ್ರಚೋದನೆಗಳು. ಅಲ್ಲಿ ಬೇರೆ ಬುಧ ನೋಡಿ ನೀಚನಾಗಿದ್ದಾನೆ. ಭಾಗ್ಯದಲ್ಲಿರುವ ಚಂದ್ರನ ಮನೆಯ ಆಳು ಕುಜನ್ ಜೊತೆ ಬೇರೆ ಸೇರಿರೋದ್ರಿಂದ ಸರ್ವಿಸ್ ಓರಿಯೆಂಟೆಡ್ ವೃತ್ತಿಗಳು ಚೆನ್ನಾಗಿರುತ್ತೆ. ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಬೇಡ. ಇನ್ನು ವಿಶೇಷವಾಗಿ ಕುಂಭರಾಶಿ, ದೂರದ ಕೆಲಸ, ದೂರದ ವ್ಯವಹಾರ, ತುಂಬಾ ಸರ್ಪ್ರೈಸ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಬಟ್ ಅಷ್ಟೇ ಒತ್ತಡವೂ ಇರುತ್ತೆ. ನೋಡಿಕೊಂಡು. ಇದು ಹೆಂಗೆ ಅಂದ್ರೆ ಕೈ ಕೆಸರಾಗದೆ ಬಾಯಿ ಮೊಸರಾಗಲ್ಲ. ಸ್ವಲ್ಪ ಬಾಯಿಗೆ ಬೀಗ ಹಾಕೊಳ್ಳಿ. ಚಂದ್ರ ಅಷ್ಟಮದಲ್ಲಿ ಬೇರೆ ಇದ್ದಾನೆ, ನೀರ್ ಹತ್ರ. ತಿನ್ನೋದು ಕಂಟ್ರೋಲ್ ಲೆಸ್, ಈ ತರದ್ ಕೆಲವೊಂದು ಆಗ್ತಕ್ಕಂಥದ್ದಾಗುತ್ತೆ. ದಣದು ಬಿಡ್ತೀರಿ ಇವತ್ತು ಸ್ವಲ್ಪ ಪ್ರೆಷರ್ ಇಂದ. ಅದು ಒಂಚೂರು ನೋಡ್ಕೊಂಡು. ಊಟದಲ್ಲಿ ಎಚ್ಚರಿಕೆ, ಮಾತಿನಲ್ಲಿ ಎಚ್ಚರಿಕೆ. ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಬಾಯಿಗೆ ಬಂದದ್ದು ಮಾತಾಡೋದು, ಇಲ್ಲ ಬಾಯಿಗೆ ಬಂದಾಗೆ ಮಾತಾಡಿಸ್ತಕ್ಕಂಥ ಪ್ರಚೋದನೆಗಳು ಕೂಡ ಕೆಲವೊಂದು ಆಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಅದೊಂಚೂರು ನೋಡ್ಕೊಂಡು, ಮಿಕ್ಕಂತೆ ಏನು ತೊಂದರೆ ಇಲ್ಲ. ದೂರದ ಕೆಲಸಗಳಲ್ಲಿ ನಿಮ್ಗೆ ಒಂದು ಸರ್ಪ್ರೈಸ್ ಕೂಡ ಇದೆ. ತುಂಬಾ ಒಂದು ಒಳ್ಳೇದಾಗೋದು, ತುಂಬಾ ಒಂದು ಆತ್ಮೀಯನ್ನ ಭೇಟಿ ಆಗೋದು, ಊಟ ಉಪಚಾರಗಳು, ಇದೆಲ್ಲ ಸಿಗತಕ್ಕಂಥದ್ದು ಉಂಟು. ಇನ್ ಮೀನ ರಾಶಿ, ಒನ್ ಆಫ್ ದ ಬೆಸ್ಟ್ ಡೇ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ ತನ್ನ ಸ್ವಯಂ ನಕ್ಷತ್ರದಲ್ಲಿ ಸಪ್ತಮದಲ್ಲಿರುವುದರಿಂದ ಸಪ್ತಮಾಧಿಪತಿ ಶರಣಾಗತಿ. ಸೂಪರ್. ಯಾರ್ಯಾರೋ ಏನೇನೋ ತಲೆ ಕೆಡ್ಸೋದು, ಹುಳ ಬಿಡೋದು, ಇನ್ನೊಂದು ಏನೇನೋ ಅಂತಾರೆ. ಅದರಲ್ಲೂ ಮುಖ್ಯವಾಗಿ ವ್ಯಾಪಾರ, ಕಿರು ವ್ಯಾಪಾರ, ಸರ್ವಿಸ್ ಓರಿಯೆಂಟೆಡ್ ವ್ಯಾಪಾರ, ಕನ್ಸಲ್ಟೆನ್ಸಿ ಓರಿಯೆಂಟೆಡ್ ವ್ಯಾಪಾರ, ಡೀಲರ್ಶಿಪ್, ಡಿಸ್ಟ್ರಿಬ್ಯೂಟರ್ಶಿಪ್, ಕಮಿಷನ್ ಏಜೆಂಟ್ ವ್ಯವಹಾರಗಳು ಅದ್ಭುತವಾಗಿ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.